ಇರ್ತಾವ. ಸೊ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಅಲ್ಲಿ ಬಂದಾಗ ಎಂಬೆಡೆಡ್ ಫಿಗರ್ಸ್ ಈ ತರ ಫಿಗರ್ ಕೊಟ್ಬಿಟ್ಟು ಸೊ ಇದಕ್ಕೆ ಆಪ್ಷನ್ ಯಾವ್ದು ಕರೆಕ್ಟ್ ಅಂತ ಕೇಳ್ತಾರೆ. ಹಿಂಗಂದ್ರೆ ಏನ್ ಮೊದಲು ನಾವು ನೋಡ್ಕೋಬೇಕು. ಯಾಕಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಸೊ ಇಲ್ಲಿ ಏನಂತ ಹೇಳಿದ್ರೆ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರೆ 4 ಮತ್ತೆ ಏನಂತ ಹೇಳಿದ್ರೆ ಡಯಾಗ್ರಾಮ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಈ ಡಯಾಗ್ರಾಮು ಈ ಯಾವ್ದೋ ಒಂದ್ ಏನಂತ ಹೇಳಿದ್ರೆ ಚಿತ್ರದಲ್ಲಿ ಅಡಗಿರುತ್ತ ಅಂತಂದ್ ಹೇಳಿ ಸಿಂಪಲ್ ಆಗಿ. ಇವಾಗ ನೋಡ್ರಿ, ಇವಾಗ ಏನಂತ ಹೇಳಿದ್ರೆ ಈ ತರ ಏನಂದ್ರೆ 4 ಚಿತ್ರಗಳಿದಾವ. ಸೊ ಈ ತರ ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಈ ತರ ಏನಂತ ಹೇಳಿದ್ರೆ ಒಂದ್ 4 ಚಿತ್ರಗಳಿದಾವ ಅಂತ ಅನ್ಕೊಡ್ರಿ. ಸೊ ಈ ತರ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತ ಹೇಳಿದ್ರೆ ಸ್ಟಾರ್ ಅಂತ ಅನ್ಕೊಡ್ರಿ ಇದು. ಸೊ ಈಗ ನಮ್ ಕ್ವಶನ್ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ ಇವು ಆಪ್ಷನ್ಸ್ ಗಳು 4. ನಮ್ ಕ್ವಶನ್ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ ಟ್ರಯಾಂಗಲ್ ಶೇಪ್, ಈ ಟ್ರಯಾಂಗಲ್ ಶೇಪ್ ಇದೆಯಲ್ಲ, ಸೊ ಇದು ಯಾವ ಚಿತ್ರದಲ್ಲಿದೆ ಅಥವಾ ಯಾವ ಡಯಾಗ್ರಾಮ್ ಅಲ್ಲಿ ಇದೆ, ಯಾವ ಆಪ್ಷನ್ ಅಲ್ಲಿ ಇದೆ ಅಂತ ಕ್ವಶನ್ ಕೇಳ್ತಾರೆ. ಇವು ನಾವು 4 ಆಪ್ಷನ್ಸ್ ಗಳನ್ನ ನೋಡಿದ್ರೆ ನಮ್ಗೆ ಯಾವ್ದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ಈ ಆಪ್ಷನ್ ಕರೆಕ್ಟ್ ಆಗೈತೆ ಅಂತ ಹೇಳ್ತೀವಿ. ಇದ್ರಲ್ಲಿ ಏನಂತ ಹೇಳಿದ್ರೆ ಈ ಡಯಾಗ್ರಾಮ್ ಅಲ್ಲಿ ಟ್ರಯಾಂಗಲ್ ಐತೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೇಮ್ ಇದೇ ತರ ಏನಂತ ಹೇಳಿದ್ರೆ ಸೊ ಇಲ್ಲಿ ಕ್ವಶನ್ಸ್ ಗಳು ಇದಾವ. ಈ ಕ್ವಶನ್ಸ್ ಗಳನ್ನ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ನನ್ನ ಜೊತೆಗೆ ಕೂಡ ಏನಂತ ಹೇಳಿದ್ರೆ ನೀವು ಬಿಡಿಸ್ತಾ ಹೋಗ್ಬೇಕು. ಸೊ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡ್ರಿ, ಫಸ್ಟ್ ಕ್ವಶನ್ ಅಲ್ಲಿ ಏನ್ ಮಾಡಿದಾರೆ ನೋಡ್ರಿ, ಈ ತರ ಒಂದೇನೋ ಶೇಪ್ ಕೊಟ್ಟಿದ್ದಾರೆ. ಸೊ ಈ ತರ ಏನಂತ ಹೇಳಿದ್ರೆ ಒಂದೇನೋ ಶೇಪ್ ಐತೆ. ಈ ಶೇಪ್ ಯಾವ್ದ್ರಲ್ಲಿ ಐತೆ ಅಂತ ಕ್ವಶನ್ ಕೇಳಿದ್ರು. ಎಸ್, ಯಾವ್ದ್ರಲ್ಲಿ ಐತೆ? ಸೊ ಇಲ್ಲಿ ಆಪ್ಷನ್ 1 ನೋಡ್ರಿ, ನೀವು ಒಂದ್ ಸ್ವಲ್ಪ ಏನಂತ ಹೇಳಿದ್ರೆ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ರಿ ಅಂತ ಹೇಳಿದ್ರೆ ಆನ್ಸರ್ ಗೊತ್ತಾಗತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಸರ್ ಇವುಗಳನ್ನ ಯಾಕೆ ಮಾಡ್ಬೇಕ್ರಿ ಜಾಸ್ತಿ, ಯಾಕಂತ ಹೇಳಿದ್ರೆ ಇವು ನಮ್ಗೆ ಡೈರೆಕ್ಟ್ ಆಗಿ ಗೊತ್ತಾಗ್ತಾವ. ಸೊ ಇವೇನಂತ ಹೇಳಿದ್ರೆ ನಮ್ ಕಿಶದಾಗಿದ್ದಂಗೆ ಮಾರ್ಕ್ಸ್. ನೀವು ಒಂದ್ ಸರಿ ಕಂಪ್ಲೀಟ್ ಆಗಿ ಮುಗಿಯೋ ಎಲ್ಲಾ ಕ್ವಶನ್ಸ್ ಗಳು ನಾನು ಕವರ್ ಮಾಡಿದೀನಿ. ಸೊ ಈ ಒಂದ್ ಸರಿ ನೀವು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಆರಾಮಾಗಿ ಒಂದ್ ಕ್ವಶನ್ SSC ಆಗಿರ್ಬೋದು, CGL ಆಗಿರ್ಬೋದು, CHSL ಆಗಿರ್ಬೋದು, ಯಾವ್ದಾದ್ರು ಎಕ್ಸಾಮ್ ತಗೊಳ್ರಿ, GD ಆಗಿರ್ಬೋದು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಟಾಪಿಕ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಂತ ಬಂದಾಗ. ಎಸ್, ನಾವು ಬಿಡಿಸ್ತಾ ಹೋಗೋಣ ನೋಡ್ರಿ. ಸೊ ಈ ಡಯಾಗ್ರಾಮ್ ಯಾವ್ದ್ರಲ್ಲಿದೆ ಅಂತ ನಾವು ನೋಡ್ತಾ ಹೋಗ್ಬೇಕು. ಸೊ ಇವಾಗ ನೋಡ್ರಿ ಲಾಸ್ಟ್ ಇಂದಾನೆ ಬರೋಣ. ಸೊ ಇವಾಗ ನೋಡ್ರಿ ಆಪ್ಷನ್ 4 ತಗೊಳ್ರಿ. 4 ತಗೊಂಡಾಗ ಸೊ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಸೊ ಇದು ಮತ್ತು ಈ ತರ ಈ ಎರಡು ಏನಂತ ಹೇಳಿದ್ರೆ ಈ ತರ ಇದಾವಲ್ಲ, ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ಮೇಲ್ಗಡೆ ಸ್ಟ್ರಕ್ಚರ್ ಐತೆ, ಇದು ಎಲ್ಲಿ ಐತಿ ಅಂತ ನಾವು ನೋಡ್ಬೇಕು. ಸೊ ಇವಾಗ ಇದೇ ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಡೈರೆಕ್ಷನ್ ಅಲ್ಲಿ ನಾವು ಇದೇ ಡೈರೆಕ್ಷನ್ ಅಲ್ಲಿ ನೋಡ್ಬೇಕು. ಸೊ ಉಲ್ಟಾ ನೋಡಂಗಿಲ್ಲ, ಯಾವ ಡೈರೆಕ್ಷನ್ ಅಲ್ಲಿ ಕೊಟ್ಟಿರುತ್ತೆ ಅದೇ ಡೈರೆಕ್ಷನ್. ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ತೇವೆ ನೋಡ್ರಿ. ಸೊ ಇವಾಗ ಎರೋ ಮಾರ್ಕ್ ಈ ತರ ಐತೆ. ನೆಕ್ಸ್ಟ್ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ 4 ಆಪ್ಷನ್ಸ್ ಗಳಲ್ಲಿ ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ 4 ಆಪ್ಷನ್ಸ್ ಗಳನ್ನ ಕೊಟ್ಟಾಗ ಸೊ ಒಂದ್ ಕಡೆ ಎರೋ ಮಾರ್ಕ್ ಈ ಕಡೆ ಕೊಡ್ತಾರ, ಇನ್ನೊಂದ್ ಕಡೆ ಕೆಳಗಡೆ ಕೊಡ್ತಾರ, ಇನ್ನೊಂದ್ ಕಡೆ ಫುಲ್ ಕೆಳಗಡೆ ಕೊಡ್ತಾರೆ, ಇನ್ನೊಂದ್ ಕಡೆ ಈ ರೀತಿಯಾಗಿ ಕೊಟ್ಟಿರ್ತಾರ. ಸೊ ಇದು ಯಾವ ಡಯಾಗ್ರಾಮ್ ಅಲ್ಲಿ ಐತೆ ಅಂತ ಹೇಳಿದ್ರೆ ಅದು ಯಾವ ಡೈರೆಕ್ಷನ್ ದಾಗ ಐತಲ್ಲ ಅದನ್ನೇ ನಾವು ಏನಂತ ಹೇಳಿದ್ರೆ ಆಪ್ಷನ್ ಕರೆಕ್ಟ್ ಹಾಕ್ಬೇಕು. ಸೊ ಇದೊಂದು ಏನಂತ ಹೇಳಿದ್ರೆ ಕಂಪಲ್ಸರಿ ನೀವು ನೆನ್ಪಿಟ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತ ಆನ್ಸರ್ಸು. ಸೊ ನಾವು ಹುಡುಕಾಡ್ತಾ ಹೋಗೋಣ ಒಂದೊಂದಾಗಿ. ಎಸ್, ಸೊ ಇಲ್ಲಿ ನೋಡ್ರಿ ಆ ತರ ಏನಾದ್ರು ಐತೆ ನೋಡ್ರಿ. ಸೊ ಈ ತರ ಬರ್ಬೇಕು ನಮ್ಗೆ. ಸೊ ಇಲ್ಲಿ ಯಾವ ತರ ಈ ತರ ಯಾವ್ದು ಇಲ್ಲ. ಸೊ ಈ ಕಡೆ ಒಂದ್ ಕಡೆ ಐತೆ ಬಟ್ ಆದ್ರೆ ಈ ಕಡೆ ಇಲ್ಲ. ಸೊ ಇದೇನಂತ ಹೇಳಿದ್ರೆ ಈ ಆಪ್ಷನ್ ಆಗಂಗಿಲ್ಲ, ತೆಗೆದಾಕ್ಬಿಡೋದು. ಸೊ ಅದಾದ ನಂತರ ನೋಡ್ರಿ, ಓಕೆ ಇಲ್ಲಿ ಐತೆ, ಈ ಆಪ್ಷನ್ ಅಲ್ಲಿ ಐತೆ ನೋಡ್ರಿ. ಸೊ ಈ ರೀತಿಯಾಗಿ ಐತೆ. ಎಲ್ಲಿ ತಕ ಬಂತು ಇವಾಗ ನಾವು ಇಲ್ಲಿಂದ ತಗೊಂಡು ಇಲ್ಲಿ ತಕ ಬಂದ್ವಿ. ಸೊ ಅದಾದ ನಂತರ ನೆಕ್ಸ್ಟ್ ಈ ಕಡೆನೂ ಬೈತೆ. ಓಕೆ, ಈ ಕಡೆನೂ ಐತೆ. ಆಮೇಲೆ ಕೆಳಗಡೆ ಬರ್ತೈತೆ ನೋಡ್ರಿ, ಇಲ್ಲಿ ಕೆಳಗಡೆನೂ ಬಂದೈತೆ. ಬಟ್ ಆದ್ರೆ ಕೆಳಗಡೆ ಬಂದ ನಂತರ ಇದೇನಂತ ಹೇಳಿದ್ರೆ ಸ್ಟ್ರೇಟ್ ಲೈನ್ ಐತೆ ಕೆಳಗಡೆ ಹಾರಿಜೆಂಟಲ್ ಆಗಿ. ನಮ್ಗೆ ಈ ತರ ಏನಂತ ಹೇಳಿದ್ರೆ ಹಾರಿಜೆಂಟಲ್ ಆಗಿ ಲೈನ್ ಬೇಕು. ಬಟ್ ಆದ್ರೆ ಇಲ್ಲಿ ಇರೋದು ಯಾವ್ದು ಈ ಕಡೆ ಐತೆ. ಈ ಕೂಡ ಆಪ್ಷನ್ ಕೂಡ ಆಗಂಗಿಲ್ಲ. ಈ 2 ಆಪ್ಷನ್ಸ್ ಗಳು ಹೋಯ್ತು. ಅದಾದ ನಂತರ ಈ ಆಪ್ಷನ್ ನೋಡ್ರಿ, ಈ ಆಪ್ಷನ್ ಅಲ್ಲಿ ಐತಾ. ಸೊ ಈ ರೀತಿಯಾಗಿ ಏನಾದ್ರು ಸ್ಟ್ರಕ್ಚರ್ ಐತಾ ಎಲ್ಲಾದ್ರೂ ನೋಡ್ರಿ, ಇಲ್ಲ. ಈ ತರ ಸ್ಟ್ರಕ್ಚರ್ ಎಲ್ಲೂ ಇಲ್ಲ. ಈ ಆಪ್ಷನ್ ಕೂಡ ಆಗಂಗಿಲ್ಲ. ಸೊ ಅದು ಇದ್ರಲ್ಲಿ ನೋಡ್ರಿ, ಸೊ ಇಲ್ಲಿ ಐತೆ ಕರೆಕ್ಟ್ ಆಗಿ ಅದೇ ತರ ಸೇಮ್ ಇರಬೇಕು. ಆಮೇಲೆ ಈ ಕಡೆ ಐತೆ, ಅಂದ್ರೆ ಇಲ್ಲಿ ನೋಡ್ರಿ ಈ ಕಡೆಯಿಂದ ಈ ಕಡೆವರೆಗೂ ಈ ಕಡೆ ಐತೆ. ಅದಾದ ನಂತರ ಇಲ್ಲಿಗೆ ಬಂದೈತೆ ನೋಡ್ರಿ ಸೈಡ್ಗೆ. ಆಮೇಲೆ ಇದು ಲಾಸ್ಟ್ ವರೆಗೂ ದಂಡೆವರೆಗೂ ತಗೊಂಡ್ಬಂದು ಆಮೇಲೆ ಹಾರಿಜೆಂಟಲ್ ಲೈನ್ ಸೀದಾ ಐತೆ. ಸೊ ಅಂದ್ರೆ ನಮ್ಗೆ ಆಪ್ಷನ್ ಎ ಅಲ್ಲಿ ಏನೈತೆ ಅಂತ ಹೇಳಿದ್ರೆ ಸೊ ಈ ಇದೇನ್ ಕೊಟ್ಟಿದಾರಲ್ಲ ಫಿಗರ್ ಅಥವಾ ಡಯಾಗ್ರಾಮು, ಸೊ ಇದರಲ್ಲಿ ಅಡಿಗೆ ಐತೆ ಅಂತ ಹೇಳ್ತೀವಿ ಸಿಂಪಲ್ ಆಗಿ. ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ನಾವು ಆಪ್ಷನ್ ಅನ್ನ ತೆಗೆದು ಹಾಕ್ತಾ ಸೊ ಕರೆಕ್ಟ್ ಆಗಿರೋ ಆನ್ಸರ್ನ ನಾವು ಹುಡುಕ್ಬೇಕಾಗತ್ತ. ಎಸ್, ಇದು ಎಲ್ರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಎಲ್ರಿಗೂ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ ಇಲ್ಲಿ. ಸೊ ಇದ್ರಲ್ಲಿ ಏನಂತ ಹೇಳಿದ್ರೆ ಯಾವ್ದೋ ಒಂದು ಆಕೃತಿಯನ್ನು ಕೊಟ್ಟಿದ್ದಾರೆ. ಸೊ ಡಯಾಗ್ರಾಮ್ ಅಥವಾ ಫಿಗರ್ ಅನ್ನ ಕೊಟ್ಟಿದ್ದಾರೆ. ಸೊ ಈ 4ರಲ್ಲಿ ಎಲ್ಲಿ ಐತೆ ಅಂತ ಹೇಳಿ ನಾವು ಕಂಡು ಹಿಡಿಬೇಕು. ಎಸ್, ಕಂಡು ಹಿಡಿಯೋನಲ್ಲ. ಸೊ ಒಂದೊಂದಾಗಿ ಒಂದೊಂದು ಆಪ್ಷನ್ ಆಗಿ ನಾವು ನೋಡ್ತಾ ಹೋಗ್ಬೇಕು. ಸೊ ಏನಂತ ಹೇಳಿದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ, ಇದ್ರಲ್ಲಿ ಮತ್ತೇನು ಇಲ್ಲ. ಸೊ ಯಾವ್ದು ರೂಲ್ಸ್ ಇಲ್ಲ, ಯಾವ್ದು ಟ್ರಿಕ್ಸ್ ಇಲ್ಲ. ನಿಮ್ಗೆ ಜಸ್ಟ್ ಗೊತ್ತಾಯ್ತು ಅಂದ್ರೆ ಸಾಕು, ನಿಮ್ಗೆ 1 ಮಾರ್ಕ್ಸ್ ಕಂಪಲ್ಸರಿ ಇರುತ್ತೆ. ಬಟ್ ಏನಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನೋಡ್ರಿ. ಮೇ ಬಿ ಹೇಳಕ್ಕಾಗಲ್ಲ, ಇವಾಗ ನಾನು ಏನ್ ಕ್ವಶನ್ಸ್ ಗಳನ್ನ ಮಾಡ್ತಿದೀನಿ. ಸೊ ಇದರಲ್ಲಿರೋದೇ ಏನಂತ ಹೇಳಿದ್ರೆ ನಿಮ್ ಕ್ವಶನ್ ಡೈರೆಕ್ಟ್ ಆಗಿ ಬರ್ಬೋದು. ಸೊ ನೋಡ್ರಿ, ಈ ಆಕೃತಿಯನ್ನ ತಗೊಂಡಾಗ ಈ ರೀತಿಯಾಗಿ ಎಲ್ಲೈತೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೇಕು.
ಎಸ್ ನೋಡ್ರಿ ಫಸ್ಟ್ ಆಪ್ಷನ್ ಅನ್ನ ನೋಡ್ರಿ, ಫಸ್ಟ್ ಆಪ್ಷನ್ ಅಲ್ಲಿ ಓಕೆ ಈ ರೀತಿ ಆಗೈತೆ ಇಲ್ಲಿವರೆಗೂ. ಓಕೆ ಅದಾದ ನಂತರ ನೆಕ್ಸ್ಟ್ ಎಲ್ಲೂ ಈ ತರ ಇಲ್ಲ, ಹಾರಿಜೆಂಟಲ್ ಆಗಿ ಈ ತರ ಎಲ್ಲೂ ಇಲ್ಲ. ಸೊ ಈ ತರ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಈ ತರ ಬರ್ಬೇಕದು. ಸೊ ಈ ರೀತಿಯಾಗಿ ಬಂದು ಆಮೇಲೆ ಕೆಳಗಡೆ ಬಂದು ಈ ರೀತಿಯಾಗಿ ಬರಬೇಕು, ಬಟ್ ಆದ್ರೆ ಇಲ್ಲೆಲ್ಲೂ ಇಲ್ಲ, ಆಪ್ಷನ್ ಎ ಅಲ್ಲಿ ಇಲ್ಲ. ಸೊ ಸೆಕೆಂಡ್ ಆಪ್ಷನ್ ಅಲ್ಲಿ ನೋಡ್ರಿ ಮೇ ಬಿ ಎಲ್ಲಾದ್ರೂ ಐತಾ, ಸೆಕೆಂಡ್ ಆಪ್ಷನ್ ಅಲ್ಲಿ ನೋಡ್ರಿ ಈ ಕಡೆ ಬಂದೈತೆ, ಇಲ್ಲಿ ಬಂದೈತೆ. ಸೊ ಅದಾದ ನಂತರ ನೆಕ್ಸ್ಟ್ ಕೆಳಗಡೆ ಬಂದೈತೆ. ಓಕೆ ವೆರಿ ಗುಡ್. ಸೊ ಇಲ್ಲಿ ಐತೆ, ಬಟ್ ಆದ್ರೆ ಇಲ್ಲಿ ಕೂಡ ಏನಂತ ಹೇಳಿದ್ರೆ ಈ ರೀತಿಯಾಗಿ ಆಪ್ಷನ್ ಇಲ್ಲ, ಇಲ್ಲಿವರೆಗೂ ಮಾತ್ರ ಐತೆ. ಸೊ ಸೆಕೆಂಡ್ ಆಪ್ಷನ್ ಆಗಂಗಿಲ್ಲ. ಥರ್ಡ್ ಒನ್ ನೋಡ್ರಿ, ಥರ್ಡ್ ಒನ್ ಎಲ್ಲಾದ್ರೂ ಓಕೆ, ಥರ್ಡ್ ಒನ್ ಇಲ್ಲಿದೆ, ಅದಾದ ನಂತರ ಇಲ್ಲಿದೆ. ಸೊ ಈಗ ಎಷ್ಟು ಕೊಟ್ಟಿದಾರಲ್ಲ ಸರ್ ಅಷ್ಟೇ ಸೈಜ್ ಅಂತಲ್ಲ, ಚಿಕ್ಕದಾಗೂ ಕೂಡ ಇರ್ಬೋದು ಅದು ಸೈಜ್. ಸೊ ಈ ರೀತಿಯಾಗಿ ಬಂತು, ಇಲ್ಲಿವರೆಗೂ ಬಂತು. ಓಕೆ ಇಲ್ಲಿದೆ. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಯಾವುದೇ ತರದ್ ಇಲ್ಲ ಈ ರೀತಿಯಾಗಿ. ಸೊ ಆಪ್ಷನ್ 3 ಕೂಡ ಬರಂಗಿಲ್ಲ. ಇನ್ 3 ಒಳಗೆ ಬರ್ಲಿಲ್ಲ ಅಂತ ಹೇಳಿದ್ರೆ 4ನೇದು ಆನ್ಸರ್ ಕರೆಕ್ಟ್ ಆಗಿರುತ್ತೆ, ಬಟ್ ಹಾಕಕ್ ಹೋಗ್ಬೇಡ್ರಿ. ಸಮ್ ಟೈಮ್ ಏನಂತ ಹೇಳಿದ್ರೆ ನಾವು ಮಿಸ್ ಮಾಡಿರ್ತೇವೆ. ಸೊ ಇವಾಗ ನಾವು ನೋಡೋಣ, ಸೊ ಇದ್ರಲ್ಲಿ ಐತೋ ಇಲ್ವೋ ಅಂತ ಹೇಳಿ ನಾವು ನೋಡೋಣ. ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಆನ್ಸರ್ ಕರೆಕ್ಟಾ ರಾಂಗ್ ಅಂತಂದ್ ಹಾಕಕ್ ಬರುತ್ತೆ. ಸೊ ಇಲ್ಲಿ ನೋಡ್ರಿ ಯಾವ್ದಾದ್ರು ಒಂದ್ ತಗೊಳ್ರಿ. ಸೊ ಇಲ್ಲಿ ತಗೊಳ್ರಿ, ಇದನ್ನ ತಗೊಂಡ್ರಿ, ಇದನ್ನ ತಗೊಂಡ ನಂತರ ಇಲ್ಲಿ ಕೆಳಗಡೆ ಬರ್ರಿ, ಕೆಳಗಡೆ ಬಂದ ನಂತರ ಇಲ್ಲಿ ನೋಡ್ರಿ ಇಲ್ಲಿವರೆಗೂ ತಗೋಬಹುದು. ಎಸ್ ಇದ್ರಲ್ಲಿ ಏನಂತ ಹೇಳಿದ್ರೆ ಈ ಆಕೃತಿ ಐತೆ ಅಂತ ಹೇಳ್ತೀವಿ ಫೋರ್ತ್ ಅಲ್ಲಿ. ಸರ್ ಇವಾಗ ಏನ್ ತಗೊಂಡ್ರಿ, ಇದೇ ತರ ತಗೋದ, ಇಲ್ಲ ಇನ್ನೊಂದ್ ತರ ನೀವು ತಗೋಬಹುದು ನೋಡ್ರಿ. ಸೊ ಇನ್ನೊಂದ್ ತರ ಯಾವ ತರ ತಗೋಬಹುದು, ಸೊ ಇಲ್ಲಿ ತಗೊಳ್ರಿ, ಇಲ್ಲಿ ಮೇಲ್ಗಡೆ ಇಷ್ಟೇ ತಗೊಳ್ರಿ, ಇಷ್ಟನ್ನ ಇಲ್ಲಿವರೆಗೂ ತಗೊಂಡು ಈ ತರ ತಗೊಂಡಾಗ ಕೂಡ ಏನಂತ ಹೇಳಿದ್ರೆ ಕರೆಕ್ಟ್ ಆಗಿರೋದ ನೋಡ್ರಿ. ಈ ತರ ಬಂದ್ಬಿಟ್ಟು ಇಲ್ಲಿವರೆಗೂ ಬಂದ್ಬಿಟ್ಟು ಕೊನೆಗೆ ಬಂದು ಈ ತರ ಬರುತ್ತೆ ಆಕೃತಿ. ಸೊ ಇದು ಕರೆಕ್ಟ್ ಆಗಿದೆಯಲ್ಲ, ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗತ್ತೆ. ಸೊ ಇಲ್ಲ ಸರ್ ನನಗೆ ಅಕ್ಯುರೇಟ್ ಆಗೇ ಬೇಕು ಅಂತ ಹೇಳಿದ್ರೆ ನೀವು ಅಕ್ಯುರೇಟ್ ಆಗಿ ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ನೋಡ್ರಿ ಯಾವ ತರ ಅಕ್ಯುರೇಟ್ ಆಗಿ, ಸೊ ಅವ್ರು ಎಷ್ಟೆಷ್ಟು ಡಯಾಗ್ರಾಮ್ ಕೊಟ್ಟಿದಾರಲ್ಲ ಅಷ್ಟೆಷ್ಟು ತಗೊಂಡ್ ಹೋಗ್ರಿ. ಒಂದ್ ನಿಮಿಷ ರೀ. ಎಸ್ ನೋಡ್ರಿ, ಸೊ ಇಲ್ಲಿವರೆಗೂ ಸೊ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ದಂಡೆವರೆಗೂ ತಗೊಂಡ್ರನ್ನ. ಸೊ ತಗೊಂಡು ಈ ತರ ಏನಂತ ಹೇಳಿದ್ರೆ ನಾವು ಆಕೃತಿಯನ್ನ ಮಾಡ್ಕೋಬಹುದು. ಸೇಮ್ ಇದು ಮತ್ತು ಇದು ಇವಾಗ ಎಕ್ಸಾಕ್ಟ್ ಆಗಿ ಸೇಮ್ ಇದೆ. ನಾನು ಎಲ್ಲಾ ತರ ಯಾವ ತರ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಆನ್ಸರ್ 4 ಕರೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ನೋಡೋಣ. ಸೊ ನೆಕ್ಸ್ಟ್ ಒನ್ ಏನಿದೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಆಕೃತಿ ಐತೆ. ಸೊ ಅದು ಎಲ್ಲೈತೆ ಅಂತ ಹೇಳಿ ನಾವು ಸರ್ಚ್ ಮಾಡ್ತಾ ಹೋಗ್ಬೇಕು. ಸೊ ಥರ್ಡ್ ಕ್ವಶನ್. ಸೊ ಪಾಸ್ ಮಾಡ್ರಿ, ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ನೀವು ಟ್ರೈ ಮಾಡ್ರಿ ಒಂದ್ಸರಿ. ಸೊ ನಿಮಗ್ ಬರ್ಲಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಮತ್ತೆ ನೋಡ್ತಾ ಹೋಗ್ರಿ. ಈ ತರ ಮಾಡ್ಕೊಂತ ಹೋದ್ರಿ ಅಂತ ಹೇಳಿದ್ರೆ, ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ಸೊ ನಾವು ಫಸ್ಟ್ ಒನ್ ಅಲ್ಲಿ ನೋಡೋಣ. ಈ ರೀತಿಯಾಗೈತೆ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಥವಾ ಎಸ್ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ. ಇಲ್ಲ ಅಂತ ಹೇಳಿದ್ರೆ ಓಕೆ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ. ಈ ರೀತಿಯಾಗಿ ಬರ್ಬೇಕು ಇವಾಗ ನಮ್ಗೆ. ಸೊ ಈ ರೀತಿಯಾಗಿ ಆಕೃತಿ ಐತೆ, ಇಲ್ಲಿ ನೋಡೋಣ. ಎಸ್ ಈ ರೀತಿಯಾಗಿ ಏನಂತ ಹೇಳಿದ್ರೆ ಆಕೃತಿ ಐತೆ. ಸೊ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಈ ರೀತಿಯಾಗಿ ಇಲ್ಲ, ಈ ರೀತಿಯಾಗಿ ಇಲ್ಲ. ಮತ್ತೆಲ್ಲಾದ್ರೂ ಬೇರೆ ಕಡೆ ಐತೆ ನೋಡ್ರಿ ಈ ಡಯಾಗ್ರಾಮ್ ಅಲ್ಲಿ. ಓಕೆ ಆಪ್ಷನ್ 1 ಆಗಂಗಿಲ್ಲ. ಸೆಕೆಂಡ್ ಒನ್ ನೋಡ್ರಿ, ಓಕೆ ಇದ್ರಲ್ಲಿ ಐತೆ. ಓಕೆ ಸೆಕೆಂಡ್ ಇಲ್ಲಿ ಐತೆ. ಅದಾದ ನಂತರ ನೆಕ್ಸ್ಟ್ ಓಕೆ ಈ ರೀತಿಯಾಗಿ ಬರ್ಬೇಕು, ಬಟ್ ಆದ್ರೆ ಇಲ್ಲಿ ಏನಂತ ಹೇಳಿದ್ರೆ ಡಿಫ್ರೆಂಟ್ ಆಗಿ ಬಂದೈತೆ ನೋಡ್ರಿ. ಸೊ ಇದನ್ನು ನಾವು ತಗೊಳಕ್ ಆಗಲ್ಲ. ಸೊ ಇಲ್ಲಿ ಇಷ್ಟೇ ಬಂದ್ಬಿಟ್ಟು ಅದಾದ ನಂತರ ನೆಕ್ಸ್ಟ್ ಈ ಕಡೆ ತಗೊಂಡಿದ್ದಾನ, ಬಟ್ ಆದ್ರೆ ಇಲ್ಲಿ ಸೊ ಡೈರೆಕ್ಟ್ ಒಂದ್ ಲೈನು, ಆಮೇಲೆ ಈ ಕಡೆ ಒಂದ್ ಲೈನ್ ಇದೆ, ಆಮೇಲೆ ಈ ಕಡೆ ಸೊ ಈ ರೀತಿಯಾಗಿ ಡಯಾಗ್ರಾಮ್ ಐತೆ ಅದು. ಸೊ ಅದಕ್ಕೋಸ್ಕರ ಇದು ಕೂಡ ಆಪ್ಷನ್ ಆಗಂಗಿಲ್ಲ. ಸೆಕೆಂಡ್ ಒನ್ ಇಲ್ಲ. ಥರ್ಡ್ ಒನ್ ಅಲ್ಲಿ ನೋಡ್ರಿ ಏನೋ ಬಹಳ ಕೆಟ್ಟೈತೆ. ಥರ್ಡ್ ಒನ್ ಇಲ್ಲಿ ಇದೆ ನೋಡ್ರಿ. ಥರ್ಡ್ ಆಪ್ಷನ್ ಅಲ್ಲಿ ಇಷ್ಟ ಐತೆ, ಬಟ್ ಆದ್ರೆ ಇದು ಮೇಲ್ಗಡೆ ಹೋಗೈತೆ. ಸೊ ಇದು ಕೂಡ ಆಗಲ್ಲ. ಆ ಆಕೃತಿ ಇಲ್ಲಿ ಮೇಲ್ಗಡೆ ಬಂದಿಲ್ಲ ಅಲ್ಲ, ಸೊ ಆ ಆಕೃತಿ ಇಲ್ಲ ಇಲ್ಲಿ. ಎಸ್ ಸೊ ಕರೆಕ್ಟ್ ಆಗಿ ಆಕೃತಿಯನ್ನ ನೋಡ್ರಿ, ಸ್ಟ್ರೇಟ್ ಲೈನ್ ಬರಬೇಕು, ಬಟ್ ಆದ್ರೆ ಇದು ಮೇಲ್ಗಡೆ ಹೋಗುತ್ತೆ. ಈ ಆಪ್ಷನ್ ಕೂಡ ಆಗಂಗಿಲ್ಲ. ಮತ್ತೆ ಇಲ್ಲೆಲ್ಲಾದ್ರೂ ಏನಾದ್ರೂ ಬೇರೆ ಕಡೆ ಸಿಗುತ್ತಾ ನೋಡ್ರಿ ಈ ಡಯಾಗ್ರಾಮ್ ಅಲ್ಲಿ ಚಿಕ್ಕದಾಗಿ? ಇಲ್ಲ ಇಲ್ಲ, ಎಲ್ಲೂ ಸಿಗಂಗಿಲ್ಲ. ಸೊ ಇದು ನೆಕ್ಸ್ಟ್ ಒನ್ ನೋಡ್ರಿ. ನೆಕ್ಸ್ಟ್ ಒನ್ ಎಲ್ಲೈತೆ ಅಂತ ಹುಡುಕ್ರಿ ನೋಡೋಣ. ಇದ್ರಲ್ಲಿ ಐತೆ, ಬಟ್ ಆದ್ರೆ ಎಲ್ಲೈತೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಐತೆ ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೂ, ಆಮೇಲೆ ನೆಕ್ಸ್ಟ್ ಇಲ್ಲಿವರೆಗೂ ಐತೆ ಸ್ಟ್ರೇಟ್ ಲೈನು. ಸೊ ಅದಾದ ನಂತರ ನೆಕ್ಸ್ಟ್ ಈ ಕಡೆ ಕೆಳಗಡೆ ಬಂದೈತೆ. ಅದಾದ ನಂತರ ನೆಕ್ಸ್ಟ್ ಈ ಕಡೆ ಐತೆ. ಎಸ್ ಎಲ್ರಿಗೂ ಸಿಕ್ತಾ? ಇನ್ನೊಂದ್ಸರಿ ನೋಡ್ರಿ ಆ ಡಯಾಗ್ರಾಮ್ ಎಲ್ಲಿ ಅಡಿಗೈತಿ ಅಂತ ನೋಡ್ರಿ, ಹುಡುಕಾಡ್ಬೇಕು ನಾವು. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಸೊ ಈ ಪ್ಲೇಸ್ ಅಲ್ಲಿ ಐತೆ ನೋಡ್ರಿ. ಸೊ ಈ ರೀತಿಯಾಗಿ ಸಿಕ್ಕಾಗ ಏನಂತಂದ ಹೇಳಿದ್ರೆ ಆನ್ಸರ್ 4 ಕರೆಕ್ಟ್ ಆಗೈತೆ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನೀವು ಒಂದೊಂದಾಗಿ ನೋಡ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಒನ್ ನೋಡೋಣ. ಎಸ್ ಫೋರ್ತ್ ಒನ್ ನೋಡ್ರಿ. ಫೋರ್ತ್ ಒನ್ ಫುಲ್ ಈಸಿ ಐತೆ. ಫೋರ್ತ್ ಒನ್ ಏನಂತಂದ ಹೇಳಿದ್ರೆ ಫುಲ್ ಈಸಿ ಐತೆ. ಸೊ ನೀವು ಮಾಡ್ರಿ ನೋಡೋಣ. ಫೋರ್ತ್ ಒನ್ ತುಂಬಾ ಅಂದ್ರೆ ತುಂಬಾ ಈಸಿ ಐತೆ. ಸೊ ಇದೇನಂತ ಹೇಳಿದ್ರೆ ನಿಮ್ಗೆ ಹೋಮ್ ವರ್ಕ್. ಸೊ ಎಲ್ಲರೂ ಏನಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಫೋರ್ತ್ ಒನ್ ಅದು ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಹೇಳಿ ಹಾಕ್ಬೇಕು. ಸೊ ನಾನು ನೆಕ್ಸ್ಟ್ ಮಾಡ್ತೀನಿ, ಯಾಕಂತ ಹೇಳಿದ್ರೆ ತುಂಬಾ ಈಸಿ ಐತೆ. ಈ ಡಯಾಗ್ರಾಮ್ ಸಿಗಂಗಿಲ್ಲ ಅಂದ್ರೆ ನಿಮ್ಗೆ ಸ್ವಸ್ತಿಕ್ ಅಂತಾರೇನಿದೆ. ಹಾ ಇದು ನಿಮ್ಗೆ ಡಯಾಗ್ರಾಮ್ ಸಿಗಂಗಿಲ್ಲ, ಇದ್ರೊಳಗೆ ಎಲ್ಲ ಹುಡುಕಾಡ್ರ ನೋಡ್ ಡೈರೆಕ್ಟ್ ಆಗಿ ಸಿಗುತ್ತೆ. ಬಟ್ ಆದ್ರೆ ಯಾವ್ದ್ರಲ್ಲಿ ಐತೆ ಅಂತ ಹೇಳಿ ನೋಡ್ಕೋಬೇಕಷ್ಟೇ. ಮೇ ಬಿ 4 ಆಪ್ಷನ್ ಅಲ್ಲಿ ಯಾವ್ದ್ರಲ್ಲೂ ಒಂದೈತೆ.
ಎಸ್ ನೆಕ್ಸ್ಟ್ ಒಂದು ನೋಡ್ರಿ, ಫಿಫ್ತ್ ಒನ್ ಕೂಡ ಏನಂತಂದ ಹೇಳಿದ್ರೆ ತುಂಬಾ ಈಸಿ ಆಗೈತೆ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ, ಸೊ ಒಂದು ಆಕೃತಿ ಐತೆ, ಆ ಆಕೃತಿ ಈ 4 ಆಪ್ಷನ್ ಗಳಲ್ಲಿ ಯಾವ್ದ್ರಲ್ಲಿ ಐತೆ ಅಂತ ಕ್ವಶನ್ ಕೇಳಿದಾರ. ಎಸ್ ಮ್ಯಾಲಿಂದೆಲ್ಲ ನೋಡಕ್ ಹೋಗ್ಬೇಡ್ರಿ, ಅಲ್ಟರ್ನೇಟಿವ್ ಫಿಗರ್ ಸರ್ ನಮ್ಗಿಲ್ಲ ಇಂಗ್ಲಿಷ್ ಎಲ್ಲ. ನಾವು ಡೈರೆಕ್ಟ್ ಕ್ವಶನ್ ಡಯಾಗ್ರಾಮ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗಿರ್ಬೇಕು ಆ ಫಿಗರ್ ಎಲ್ಲಿ ಐತೆ ಅಂತ ಕ್ವಶನ್ ಕೇಳಿದ ಅಂತಂದ್ ಹೇಳಿ. ಎಸ್ ಡೈರೆಕ್ಟ್ ಆಗಿ ಹಾಕ್ಬೋದಲ್ಲ ನೀವು. ಸೊ ಎಲ್ರಿಗೂ ಅರ್ಥ ಆಗ್ತಿದೆ ಅನ್ಕೊಂತೀನಿ. ಪ್ರತಿ ಡೈಲಿ ಒಂದೊಂದು ಟಾಪಿಕ್ ಅನ್ನ ನಾನು ನಿಮ್ಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ, ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಸೊ ಇನ್ನೂ 1 ಮಂತ್ ಅಬೌವ್ ಟೈಮ್ ಐತೆ, ಸೊ ಆರಾಮಾಗಿ ನಾವು ಮಾಡ್ಕೋಬಹುದು. ಬಟ್ ಆದ್ರೆ ಕಂಪ್ಲೀಟ್ ಆಗೋವರೆಗೂ ನೋಡ್ಬೇಕು. ಒಂದ್ 5 ನಿಮಿಷ ನೋಡ್ಬಿಟ್ಟು 1-2 ಕ್ವಶನ್ ಸಾಲ್ವ್ ಮಾಡಿದ ನಂತರ ನನಗೆ ಎಲ್ಲಾನು ಬಂದ್ಬಿಡ್ತು ಅಂತಂದ ಹೇಳಿದ್ರೆ ಆಹಾ ಮರ್ತು ಹೋಗುತ್ತೆ ಮನುಷ್ಯ. ಸೊ ನಾವೇನಂದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ನಾವೇನಂತಂದ ಹೇಳಿದ್ರೆ ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಸೊ ಈ ಆಕೃತಿ ಯಾವ್ದ್ರಲ್ಲಿ ಐತಂತ ಇವಾಗ ನಾವು ನೋಡ್ತಾ ಹೋಗ್ಬೇಕು. ಎಸ್ ನೋಡ್ತಾ ಹೋಗ್ರಿ, ನೋಡೋಣ ಫಿಫ್ತ್ ಒನ್. ಸೊ ಇಲ್ಲಿ ತಗೊಳ್ರಿ, ಇಲ್ಲಿ ಮೇಲ್ಗಡೆನೆ ಐತೆ ಇದು. ಸೊ ಬಟ್ ಅದ್ರ ನಮ್ಗೆ ಏನಂತಂದ ಹೇಳಿದ್ರೆ ಮಿಡಲ್ ಬರ್ಬೇಕದು. ನೋಡ್ರಿ ಡಯಾಗ್ರಾಮ್ ಅಲ್ಲಿ ಏನೈತೆ, ಮಿಡಲ್ ಬರ್ಬೇಕದು. ಸೊ ಇದು ಆಪ್ಷನ್ 1 ಆಗಂಗಿಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಆಪ್ಷನ್ ಬಿ ಇಲ್ಲಿ ಐತೆ. ಅದಾದ ನಂತರ ನೆಕ್ಸ್ಟ್ ಇದು ಫುಲ್ ಸ್ಟ್ರೇಟ್ ಲೈನ್ ಐತೆ, ಆಮೇಲೆ ಮಿಡಲ್ ಕೂಡ ಐತೆ. ಓಕೆ ಬಂತ, ಇದ್ರಲ್ಲಿ ಐತೆ. ಓಕೆ ಆಪ್ಷನ್ 2 ದ್ರಲ್ಲಿ ಐತೆ. ಆಮೇಲೆ ನೆಕ್ಸ್ಟ್ ಅದ್ರ ನೋಡೋಣ. ಸೊ ಇಲ್ಲಿ ಕೂಡ ಎಲ್ಲೂ ಮಿಡಲ್ ಇಲ್ಲ, ಎಲ್ಲೂ ಮಿಡಲ್ ಇಲ್ಲ. ಎಲ್ಲಾದ್ರೂ ಬೇರೆ ಕಡೆ ನೋಡ್ರಿ, ಟ್ರೈ ಮಾಡ್ರಿ. ಸೊ ಫುಲ್ ಸ್ಟ್ರೇಟ್ ಲೈನ್ ಐತೆ, ಅಂದ್ರೆ ಈ ತರ ಏನಂತಂದ ಹೇಳಿದ್ರೆ ಸ್ಟ್ರೇಟ್ ಲೈನ್ ಐತೆ, ಎಲ್ ತರ ಶೇಪ್ ಐತೆ. ಬಟ್ ಅದ್ರ ನಡುವೆ ಒಂದ್ ಏನಂತಂದ ಹೇಳಿದ್ರೆ ಒಂದ್ ಗೆರೆ ಇಲ್ಲ. ಸೊ ಇದ್ರಲ್ಲಿ ನೋಡ್ರಿ, ಇಲ್ಲಿ ಸ್ಟ್ರೇಟ್ ಲೈನ್ ಐತೆ, ನಡುವೆ ಒಂದ್ ಗೆರೆ ಐತೆ ಈ ತರ. ಬಟ್ ಆದ್ರೆ ಈ ಕಡೆ ಸೈಡ್ ದಿಲ್ಲ, ಹಾರಿಜೆಂಟಲ್ ದಿಲ್ಲ. ಸೊ ಇವಾಗ ನಮ್ಗೆ ಯಾವ್ದು ಕರೆಕ್ಟ್ ಆನ್ಸರ್ ಆಯ್ತು? ಸೆಕೆಂಡ್ ಒನ್ ಅಲ್ಲ. ಸೆಕೆಂಡ್ ಒನ್ ಅಲ್ಲಿ ಏನೈತೆ ಅಂತ ನೋಡ್ರಿ, ಸೆಕೆಂಡ್ ಒನ್ ಅಲ್ಲಿ ಫುಲ್ ಡಯಾಗ್ರಾಮ್ ಐತೆ ನೋಡ್ರಿ. ಸೊ ಎಲ್ ಶೇಪ್ ಐತೆ ಈ ಕಡೆ, ಎಲ್ ಶೇಪ್ ಫುಲ್ ಎಲ್ ಶೇಪ್ ಐತೆ. ಅದಾದ ನಂತರ ನೆಕ್ಸ್ಟ್ ಈ ಕಡೆ ಏನೈತೆ ಅಂತ ಹೇಳಿದ್ರೆ ಸೊ ಒಂದು ಅಡ್ಡ ಗೆರೆ ಕೂಡ ಐತೆ. ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ತಪ್ಪ ಅಂತ ಹೇಳಿದ್ರೆ ಸೆಕೆಂಡ್ ಒನ್ ಕರೆಕ್ಟ್ ಆಗತ್ತ. ಸೊ ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಅದಾದ ನಂತರ ನೋಡ್ರಿ ಸಿಕ್ಸ್ತ್ ಒನ್, ಈ ರೀತಿಯಾಗಿ ಏನೋ ಒಂದು ಸ್ಟ್ರಕ್ಚರ್ ಐತೆ. ಸ್ವಲ್ಪ ಯಾಕೋ ಟಫ್ ಕೇಳಿದ ನೀವು, ಇನ್ನೂ ಟಫ್ ಬರ್ತಾವ ಕ್ವಶನ್ಸ್ಗಳು. ಸೊ ಅದಕ್ಕೋಸ್ಕರ ಎಲ್ಲಾನು ನೋಡ್ತಾ ಹೋಗ್ರಿ ಅಂತಂದ ಹೇಳಿ. ಸೊ ಸಿಕ್ಸ್ತ್ ಒನ್ ನಾವು ನೋಡ್ತಾ ಹೋಗೋಣ. ಎಸ್ ಫಸ್ಟ್ ಏನಂತಂದ ಹೇಳಿದ್ರೆ ಈ ರೀತಿಯಾಗಿರ್ಬೇಕು. ಆಮೇಲೆ ಈಗ ಹಾರಿಜಾಂಟಲ್ ಲೈನ್ ಬಂದು ಸೊ ಈ ರೀತಿಯಾಗಿ ಜಡ್ ತರ ಶೇಪ್ ಬರಬೇಕು. ಸೊ ಉಲ್ಟಾ ಜಡ್ಗಳು ಆ ತರ ಬರ್ಬೇಕು. ನೋಡ್ತಾ ಹೋಗೋಣ ನೋಡ್ರಿ. ಎಲ್ಲಾದ್ರೂ ಆಪ್ಷನ್ ಎ ಎಲ್ಲಿ ನೋಡ್ರಿ, ಇಲ್ಲಿಂದ ತಗೊಳ್ಳೋಣ, ಇಲ್ಲ ಮೇಲ್ಗಡೆಯಿಂದ ತಗೊಳ್ರಿ, ಇಲ್ಲ ಎಲ್ಲಿಂದನ ತಗೊಳ್ರಿ. ಈ ತರ ಐತೆ, ಸ್ವಲ್ಪ ಐತೆ. ಅದಾದ ನಂತರ ನೆಕ್ಸ್ಟ್ ಈ ಕಡೆ ಬರ್ಬೇಕು. ಆಮೇಲೆ ಈ ಕಡೆ ಬಂದೈತೆ, ಎಲ್ಲಿವರೆಗೂ ಬಂತು? ಇಲ್ಲಿವರೆಗೂ ಬಂತು. ಬಟ್ ಆದ್ರೆ ಈ ಕಡೆ ಮುಂದಿಂದಿಲ್ಲ, ಈ ತರ ಬರ್ಬೇಕು. ಇಲ್ಲಿ ಇದ್ದಿದ್ರೆ ಆನ್ಸರ್ 1 ಕರೆಕ್ಟ್ ಆಗ್ತಿತ್ತು ಆಪ್ಷನ್. ಬಟ್ ಆದ್ರೆ ಇಲ್ಲಿ ಇಲ್ಲ. ಸೊ ಅದನ್ನ ಬಿಟ್ಟು ನೆಕ್ಸ್ಟ್ ಒನ್ ನೋಡ್ರಿ, ಇಲ್ಲೇನೋ ಬಾಳ್ಗಳು ಜಡ್ ಅಂತೂ ಬಾಳ್ ಕಾಣಿಸಕತ್ತವು. ಹುಡುಕ್ಯಾಡನು ಇರ್ರಿ, ನೀವು ಸ್ಟಾರ್ಟ್ ಮಾಡ್ರಿ ಹುಡುಕ್ಯಾಡಕ್. ಇಲ್ಲಿ ಜಡ್ ಈ ತರ ಐತೆ, ಮೇಲ್ಗಡೆ ಇಲ್ಲ. ಈ ಕಡೆ ಐತೆ ಬಟ್ ಮೇಲ್ಗಡೆದಿಲ್ಲ. ಒಂದು ಜಡ್ ಮಾತ್ರ ಐತೆ, ಇನ್ನೊಂದ್ ಕಡೆ ಸಿಕ್ತಿಲ್ಲ ಅಲ್ಲ. ಸೊ ಆಪ್ಷನ್ 2 ಆಗಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಆಪ್ಷನ್ ಸಿ ದೊಳಗ ಓಕೆ ಈ ತರ ಐತಿ ಇಲ್ಲಿ. ಸೊ ಅದಾದ ನಂತರ ನೆಕ್ಸ್ಟ್ ಈ ರೀತಿಯಾಗಿ ಲೈನ್ ಐತೆ. ಅದಾದ ನಂತರ ಜಡ್ ಈ ತರ ಬರುತ್ತೆ. ಬಟ್ ಆದ್ರೆ ಈ ಕಡೆ ಲೈನ್ ಇಲ್ಲ. ಸೊ ಆಪ್ಷನ್ 3 ಕೂಡ ಆಗಂಗಿಲ್ಲ. ಆಪ್ಷನ್ 4 ದಲ್ಲಿ ನೋಡ್ರಿ ಆಗ್ಲೇಬೇಕು, ಬಟ್ ನಾವು ಹುಡುಕ್ಯಾಡಬೇಕು ಎಲ್ಲೈತೆ ಅಂತಂದೇಳಿ. ಸೊ ಹುಡುಕ್ಯಾಡೋಣ. ಎಸ್ ನೋಡ್ರಿ, ಈ ತರ ಬಂದೈತೆ, ಈ ತರ ಐತಿ ಇಲ್ಲಿ. ಸೊ ಅದಾದ ನಂತರ ನೆಕ್ಸ್ಟ್ ಈ ತರ ಹಿಂಗ್ ಹಾರಿಜೆಂಟಲ್ ಲೈನ್ ಕೂಡ ಬಂದೈತೆ. ಸೊ ಅದಾದ ನಂತರ ನೆಕ್ಸ್ಟ್ ಈ ಕಡೆ ಕೆಳಗಡೆ ಬಂದೈತೆ, ಆಮೇಲೆ ಇಲ್ಲೂ ಬಂದೈತೆ. ಓಕೆ ಸೊ ಆಪ್ಷನ್ 4 ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗುತ್ತೆ. ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ, ಆಕೃತಿ ಹೆಂಗ್ ಬಂತಂತಂದ್ ಹೇಳಿದ್ರೆ ಫೋರ್ತ್ ಒನ್ ಅಲ್ಲಿ. ಸೊ ಇಲ್ಲಿ ನೀವು ಡಯಾಗ್ರಾಮ್ ಅನ್ನ ನೋಡ್ಬೋದು. ಇದನ್ನ ಹೋಗಿ ಕರೆಕ್ಟ್ ಆಗಿ ಇಟ್ರಿ ಅಂತಂದ್ ಹೇಳಿದ್ರೆ ಅಲ್ಲಿ ಪ್ಯಾಚ್ ಆಗ್ಬೇಕು ಅದು ಆ ತರ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡ್ರಿ, ಮೇಲ್ಗಡೆ ಜಡ್ ಬರುತ್ತೆ, ಮೇಲ್ಗಡೆ ಜಡ್ ಬಂತು ಈ ಕಡೆದು. ಸೊ ಅದಾದಂದ್ರೆ ಈ ಕಡೆ ಜಡ್ ಕೆಳಗಡೆ ಬರುತ್ತೆ ನೋಡ್ರಿ, ಈ ಕಡೆದು ಬಂತು. ಸೊ ಎಲ್ಲಾ ಡಯಾಗ್ರಾಮ್ಸ್ ಗಳನ್ನ ನೋಡ್ರಿ, ಇದೆಲ್ಲ ಬಿಡ್ರಿ. ಸೊ ಇದನ್ನ ಆಮೇಲೆ ನಾವು ಡ್ರಾ ಮಾಡಿರೋ ಡಯಾಗ್ರಾಮ್ ಅನ್ನ, ಸೊ ಎರಡು ಸೇಮ್ ಪರ್ಫೆಕ್ಟ್ ಇದಾವಲ್ಲ, ಈ ಕಡೆ ಆಮೇಲೆ ಈ ಕಡೆ. ಎಸ್ ಕರೆಕ್ಟ್ ಆಗತ್ತೆ. ಸೊ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ತಪ್ಪ ಅಂತಂತ ಹೇಳಿದ್ರೆ ಫೋರ್ತ್ ಒನ್ ಕರೆಕ್ಟ್ ಆಗತ್ತ. ಎಸ್ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಒನ್ ಏನಿದೆ, ಸೆವೆಂತ್ ಒನ್ ಏನೋ ಒಂಥರ ಚೇರ್ ತರ ಐತೆ. ಇದನ್ನ ನಾವು ನೋಡ್ಕೋಬೇಕು, ಇದು ಈ ಆಕೃತಿ ಎಲ್ಲಿ ಐತೆ ಅಂತಂದ ಹೇಳಿ. ಆಪ್ಷನ್ 1 ಅನ್ನ ನೋಡ್ರಿ, ನೋಡೋಣ ಆಪ್ಷನ್ 1 ಅಲ್ಲಿ ಐತೆನಾ. ಇಲ್ಲಿ ಈ ತರ ಕೊಟ್ಟಿದಾನ, ಕೆಳಗಡೆದ ಒಂದ್ ಬಂತು. ಬಟ್ ಆದ್ರೆ ಇಲ್ಲಿ ಮೇಲ್ಗಡೆದು ಈ ತರ ಐತೆ. ಓಕೆ ಇಲ್ಲಿ ಈ ತರ ಬಂತು, ಬಟ್ ಆದ್ರೆ ಈ ತರ ಇರ್ಬೇಕಿತ್ತಲ್ಲಿ. ಬಟ್ ಆದ್ರೆ ಇಲ್ಲಿ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಲಂಬವಾಗೈತೆ. ಸೊ ಇದು ಆಗಂಗಿಲ್ಲ. ಸೊ ಸೆಕೆಂಡ್ ಒನ್ ನೋಡ್ರಿ, ಓಕೆ ನಮ್ಗೆ ಇದು ಸಿಕ್ತು. ಕೆಳಗಡೆ ಏನಂತಂದ ಹೇಳಿದ್ರೆ ಬಾಗಲ್ ತರ ಸಿಕ್ತು. ಅದಾದ ನಂತರ ನೆಕ್ಸ್ಟ್ ಸೊ ಈ ಕಡೆ ಇಲ್ಲಿ ಏನ್ ಬರ್ಬೇಕಂತ ಹೇಳಿದ್ರೆ ಈ ತರ ಬರ್ಬೇಕಿತ್ತು ಅದು. ಅಲ್ಲಿ ಆಕೃತಿ ಹೆಂಗೈತೆ ನೋಡ್ರಿ, ಈ ತರ ಬರ್ಬೇಕಿತ್ತು. ಬಟ್ ಆದ್ರೆ ಇಲ್ಲೂ ಇಲ್ಲ. ಸೊ ಇದ್ರಲ್ಲಿ ನೋಡ್ರಿ
ಇಲ್ಲಿ ಆಕೃತಿ ಈ ತರ ಐತಿ ಬಟ್ ಆದ್ರೆ ಈ ತರ ಐತಿ, ಬಟ್ ಆದ್ರೆ ಇಲ್ಲಿ ಏನ್ ಮಾಡಿದಾನ ಅಂತಂದ್ ಹೇಳಿದ್ರೆ ಸ್ಲೋಪ್ ಅದಾವ, ಇಲ್ಲಿ 2 ಸ್ಲೋಪ್ ಇದಾವ, ಸ್ಟ್ರೇಟ್ ಲೈನ್ಸ್ ಇಲ್ಲ, ಲಂಬವಾಗಿಲ್ಲ. ಸೊ ಇಲ್ಲಿ ನೆಕ್ಸ್ಟ್ ನೋಡ್ರಿ, ಓಕೆ ಇದ್ರಲ್ಲಿ ಐತೆ ನೋಡ್ರಿ, ಓಕೆ ಫಸ್ಟ್ ಓಕೆ ಇದು ಸಿಕ್ತು ಬಾಗಲ್ ತರ. ಆಮೇಲೆ ಈ ಕಡೆ ತಗೊಳ್ರಿ, ಓಕೆ ಇದು ಸ್ಲೋಪ್ ಐತ್ ನೋಡ್ರಿ, ಪರ್ಫೆಕ್ಟ್ ಆಗಿ ಸಿಂಕ್ ಆಗತ್ತೆ ನೋಡ್ರಿ. ಸೊ ಆಪ್ಷನ್ 4 ಕರೆಕ್ಟ್ ಆಗತ್ತೆ. ಸೊ ಇದ್ರಲ್ಲಿ ಏನಂತಂದ ಹೇಳಿದ್ರೆ 4th ಕ್ವಶನ್ ಅಲ್ಲಿ, ಸಾರಿ 7th ಕ್ವಶನ್ ಅಲ್ಲಿ ಆಪ್ಷನ್ 4th ಕರೆಕ್ಟ್ ಆಗುತ್ತೆ. ಸೊ ಅದಾದ ನಂತರ 8th ಒಂದು ನೋಡ್ರಿ, 8th ಒಂದು ನಿಮಗೆ ಬರುತ್ತಾ, ಟ್ರೈ ಮಾಡ್ರಿ. ಸೊ ಇದು ಕೂಡ ಏನಂತಂದ ಹೇಳಿದ್ರೆ 8th ಒಂದು ನಿಮ್ಗೆ ಹೋಮ್ ವರ್ಕ್. ಸೊ ಎಲ್ರು ಏನಂತಂದ ಹೇಳಿದ್ರೆ, ಸೊ ಒಬ್ರು ಯಾರು ಕರೆಕ್ಟ್ ಆಗಿ ಕಮೆಂಟ್ ಹಾಕಿರ್ತಾರೆ, ಮೇ ಬಿ ಅವ್ರದ್ದು ಕರೆಕ್ಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ನೀವ್ ಏನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ರು ಯಾರು ವಿಡಿಯೋ ನೋಡ್ತಿದ್ದೀರಾ, ಸೊ ಪ್ರತಿಯೊಬ್ರು ಕಮೆಂಟ್ ಅನ್ನ ಮಾಡ್ಲೇಬೇಕು. 1 ಸಲ ಅಲ್ಲ, 2 ಸಲ ನೋಡ್ರಿ, 3 ಸಲ ನೋಡ್ರಿ, ಬಟ್ ಆದ್ರೆ ಬಿಡಾಕ್ ಹೋಗ್ಬೇಡ್ರಿ. ಆಮೇಲೆ ಎಲ್ರು ಸಬ್ಸ್ಕ್ರೈಬ್ ಆಗ್ರಪ್ಪ, ಎಲ್ಲ ನಿಮ್ ಫ್ರೆಂಡ್ಸ್ ಕೂಡ ಹೇಳ್ರಿ. ಯಾಕಂತಂದ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಬಗ್ಗೆ ಯಾರು ಹೇಳ್ತಿಲ್ಲ, ನಾನು ಟ್ರೈ ಮಾಡ್ತಾ ಇದ್ದೀನಿ. ನೀವು ಸಪೋರ್ಟ್ ಮಾಡ್ರಿ ಅಂತಂದ ಹೇಳಿದ್ರೆ ನಾನು ಮುಂದೆ ವಿಡಿಯೋಸ್ಗಳು ಮಾಡ್ಕೊಂತ ಹೋಗ್ತೀನಿ. ಸೊ ಇಲ್ಲ ನೀವು ಸಪೋರ್ಟ್ ಮಾಡ್ಲಿಲ್ಲ, ನೀವು ನೋಡಲ್ಲ ವಿಡಿಯೋಸ್, ಆಮೇಲೆ ಕಮೆಂಟ್ಸ್ ಹಾಕಲ್ಲ ಅಂತಂದ ಹೇಳಿದ್ರೆ, ಸೊ ನಾನು ಕೂಡ ಸ್ಟಾಪ್ ಮಾಡಿ ಬೇರೆ ಯಾವ್ದಾದ್ರು ಎಕ್ಸಾಮ್ಸ್ಗಳ ಬಗ್ಗೆನೋ ಅಥವಾ ಏನಾದ್ರು ವರ್ಕ್ ಮಾಡ್ಬೇಕಾಗತ್ತೆ. ಎಲ್ಲ ನಿಮ್ಮ ಮೇಲೆ ಬಿಟ್ಟಿದೆ, ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನನ್ಗೆ ಖುಷಿಯಾಗಿ ನಾನು ಜಾಸ್ತಿ ವಿಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ. ಸೊ ಇದು ನಿಮ್ಗೆ ಹೋಮ್ ವರ್ಕ್. ಸೊ ಆಲ್ರೆಡಿ ಒಂದು ಕೊಟ್ಟಿದ್ದೀನಿ, ಇಲ್ಲೊಂದು ಕೊಟ್ಟಿದ್ದೀನಿ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ 2-3 ಹೇಳ್ತೀನಿ, ಅದಾದ ನಂತರ ನೆಕ್ಸ್ಟ್ ಒಂದು ಹೋಮ್ ವರ್ಕ್ ಇರುತ್ತೆ. ಇದೊಂಥರ ಏನಂತಂತ ಹೇಳಿದ್ರೆ ಒಂದ್ ಸಾಲಿ ಕಲ್ತಂಗಿದು ಅಷ್ಟೇ. ಸೊ ಯೂಟ್ಯೂಬ್ ಅಲ್ಲಿ ಏನಂತಂದ ಹೇಳಿದ್ರೆ ಎಲ್ಲ ದುಡ್ಡು ಕೊಟ್ಟು ಹೋಗ್ತಿರಲ್ಲ, ದುಡ್ಡು ಕೊಟ್ಟು ಹೋದಾಗ ಅವ್ರು ಹೋಮ್ ವರ್ಕ್ ಎಲ್ಲ ಕೊಡ್ತಾರ. ಸೊ ಅವಾಗ ನೀವು ಮಾಡ್ತೀರಿ, ಯಾಕಂದ್ರೆ ದುಡ್ಡು ಕೊಟ್ಟಿರ್ತೀರಿ. ಇವಾಗ ಫ್ರೀ ಆಗಿ ಹೇಳ್ತಿದ್ದಾರೆ ಸಿಗುತ್ತಾ ಅಂತಂದ ಹೇಳ್ಬಿಟ್ಟು ಯಾರು ಥಿಂಕ್ ಮಾಡಿ, ಸೊ ಹೋಮ್ ವರ್ಕ್ ಮಾಡ್ಲಿಲ್ಲ, ಸೊ ನೀವು ಕಮೆಂಟ್ ಹಾಕ್ಲಿಲ್ಲ, ಇದ್ರ ಬಗ್ಗೆ ನೀವು ನೋಡ್ಕೊಳ್ಳಿಲ್ಲ ಅಂತಂದ ಹೇಳಿದ್ರೆ ನಿಮ್ಗೆ ಇದೇ ಡಯಾಗ್ರಾಮು ನಿಮ್ ಎಕ್ಸಾಮ್ ಅಲ್ಲಿ ಬಂದಾಗ, ಎಕ್ಸಾಮ್ ಬರೆಯುವಾಗ ನಿಮಗ್ ಬಂತು ಅಂತಂದ ಹೇಳಿದ್ರೆ ಅವಾಗ ಕೂಡ ನೀವು ಫೇಲ್ ಆಗ್ತಿರಲ್ಲ. ವರ್ಕ್ ಮಾಡ್ಬೇಕು ಜಾಸ್ತಿ. ಓಕೆ, ನೋಡೋಣ ಎಷ್ಟು ಜನ ಮಾಡ್ತೀರಿ. ಎಸ್, ಇಲ್ಲೇನೋ ಡಯಾಗ್ರಾಮ್ ಸಿಂಪಲ್ ಆಗಿ ಡಯಾಗ್ರಾಮ್ ಕೊಟ್ಟಿದ್ದಾನೆ ನೋಡ್ರಿ, ಈ ತರ ಡಯಾಗ್ರಾಮ್ ಕೊಟ್ಟಿದ್ದಾನ. ಸೊ ಈ ತರ ಡಯಾಗ್ರಾಮು ಯಾವ ಡಯಾಗ್ರಾಮ್ ಅಲ್ಲಿ ಐತಂತ ಇವಾಗ ನಾವು ನೋಡ್ತಾ ಹೋಗ್ಬೇಕು. ಎಸ್, ನೋಡ್ತಾ ಹೋಗೋಣ. ಸೊ ಇಲ್ಲೆಲ್ಲಿಲ್ಲ, ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಐತೆ, ಇಲ್ಲಿಂದ ಐತೆ, ಬಟ್ ಆದ್ರೆ ಈ ತರ ಐತೆ ಇದು. ಸೊ ಇದಾಗಂಗಿಲ್ಲ, ಆ ತರ ಆಪ್ಷನ್ ಎಲ್ಲೂ ಇಲ್ಲ. ಬಟ್ ಈ ತರ ಐತೆ ನೋಡ್ರಿ, ಇಲ್ಲಿ ಐತಲ್ಲ, ಕರೆಕ್ಟಾ ಇದು? ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ನೋಡ್ರಿ. ನಾನು ಹಾಕ್ತೀನಿ ನೋಡ್ರಿ ಕರೆಕ್ಟ್ ಆಗಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಈ ರೀತಿಯಾಗಿ ಐತೆ, ಇಲ್ಲಿ ಬಂತಲ್ಲ, ಸಿಕ್ತಲ್ಲ ನೋಡ್ರಿ 9th ಒನ್. ಕರೆಕ್ಟ್ ಆಗುತ್ತಾ ಇದು? ಸರ್ ಇದು ಉಲ್ಟಾ ಡಬ್ಲ್ಯೂ ಐತ್ರಿ, ಈ ಕಡೆ ಡಬ್ಲ್ಯೂ ಐತ್ರಿ. ನಮಗ್ ಕೇಳಿರೋದು ಈ ತರ ಡಬ್ಲ್ಯೂ, ಎಂ ಅಂತಾರ. ಓಕೆ, ಈ ತರ ಎಂ ಕೇಳಿದಾರ. ನಮ್ಗೆ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಸಿಕ್ಕೈತೆ. ಇದ್ರೂ ಕೂಡ ಅದರಲ್ಲಿ ಆಪ್ಷನ್ ತಪ್ಪು. ನಾವು ಮಾಡೋದೇನಂತಂದ ಹೇಳಿದ್ರೆ ಇದು ಸಿಕ್ಬಿಡ್ದಲ್ಲ ಅಂತಂದ ಹೇಳ್ಬಿಟ್ಟು ಆಪ್ಷನ್ 1 ಅನ್ನ ಹಾಕಿರಿ ಅಂತಂದ ಹೇಳಿದ್ರೆ ರಾಂಗ್ ಅದು. ಸೊ ಅವ್ರು ಯಾವ ರೀತಿಯಾಗಿ ಕೊಟ್ಟಿದಾರ, ಯಾವ ಡೈರೆಕ್ಷನ್ ಕೊಟ್ಟಿದಾರಲ್ಲ ಅದೇ ಡೈರೆಕ್ಷನ್ ಅಲ್ಲಿ ಅದ್ ಹೆಂಗೈತ್ಲ ಹಂಗ ಹೋಗಿಡೋದು. ಈಗ ನೋಡ್ರಿ, ಇವಾಗ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಪೆನ್ ಐತೆ, ಈ ತರ ಯಾವ್ದು ಪೆನ್ ಐತಪ್ಪ, ಎಲ್ಲಿ ಐತಿ ಅಂತ ಕೇಳಿದಾರ ಅವ್ರ ಕ್ವಶನ್. ಸೊ ಅದು ಬಿಟ್ಬಿಟ್ಟು ಪೆನ್ ಈ ರೀತಿಯಾಗಿರುತ್ತ ಇಲ್ಲ ಉಲ್ಟಾ ಇರುತ್ತ, ಸೊ ಇದು ವೈಟ್ ಕಲರ್ ಮೇಲ್ಗಡೆ ಐತಲ್ಲ ಆ ತರ ಕ್ವಶನ್ ಕೇಳಿದಾರ. ಬಟ್ ಅದ್ರ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿರ್ತಾರ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಅಥವಾ ಉಲ್ಟಾಗಿ ಹಿಂಗ್ ಕೊಟ್ಟಿರ್ತಾರ. ಸಿಧಾನೇ ಇರ್ಬೇಕದು ಅಂತ ಏನಂತಂದ ಹೇಳಿದ್ರೆ ಆಪ್ಷನ್ ಅನ್ನ ನಾವು ಹುಡುಕ್ಬೇಕಾಗತ್ತ. ಎಸ್, ಸೊ ನೆಕ್ಸ್ಟ್ ಒನ್ ನೋಡ್ರಿ, ಆಪ್ಷನ್ ಬಿ ಅಲ್ಲಿ ನೋಡ್ತಾ ಹೋಗೋಣ. ಸೆಕೆಂಡ್ ಆಪ್ಷನ್ ಅಲ್ಲಿ ಎಲ್ಲಿ ಸಿಗುತ್ತೆ ನೋಡ್ರಿ, ಸೆಕೆಂಡ್ ಒನ್ ಅಲ್ಲಿ ಟ್ರೈ ಮಾಡ್ರ ನೋಡೋಣ. ಈ ಸೆಕೆಂಡ್ ಒನ್ ನೋಡಿದ್ರ ಎಲ್ಲಿ ಬರುತ್ತೆ ಅಂತಂದ ಹೇಳಿ ನನಗೂ ಗೊತ್ತಾಗ್ತಿಲ್ಲ ಯಾಕೋ. ಎಸ್, ಸೊ ಇದನ್ ಬಿಡ್ರಿ ನೋಡೋಣ, ಆಮೇಲೆ ನೋಡೋಣ. ನೆಕ್ಸ್ಟ್ ಒನ್ ನೋಡ್ರಿ, ಇಲ್ಲೇನೋ ಕೊಟ್ಟಿದ್ದ ನೋಡ್ರಿ, ಇಲ್ಲಿ ಬರುತ್ತಾ. ಓಕೆ, ಈ ರೀತಿ ಆಗೈತೆ, ಇಲ್ಲಿಂದ ಇಲ್ಲಿ ಐತೆ, ಬಟ್ ಆದ್ರೆ ಸ್ವಲ್ಪ ಐತ್ ಮಾತ್ರ. ಬಟ್ ಆದ್ರೆ ಇಲ್ಲಿ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ ಅದು. ಸೊ ಕರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ಇಮೇಜ್ ಕಾಣಿಸ್ತಿಲ್ಲ. ಸೊ ಇದು ಕೂಡ ಏನಂತಂದ ಹೇಳಿದ್ರೆ ಇಲ್ಲಿ ಎಲ್ಲಾದ್ರೂ ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಬರುತ್ತೆ ನೋಡ್ರಿ, ಇಲ್ಲಿ ಇದು ಬರಲ್ಲ. ಈ ತರ ಕೊಟ್ಟಿದಾನ, ಬಟ್ ಈ ತರ ಇರ್ಬೇಕಿತ್ತು, ಅವಾಗ ಕರೆಕ್ಟ್ ಆಗ್ತಾ ಇತ್ತು. ಥರ್ಡ್ ಒನ್ ಕರೆಕ್ಟ್ ಇಲ್ಲ. ಫೋರ್ತ್ ಒನ್ ನೋಡ್ರಿ, ಫೋರ್ತ್ ಒನ್ ಎಲ್ಲಾದ್ರೂ ಓಕೆ ಈ ರೀತಿ ಆಗೈತೆ, ಇಲ್ಲಿ ಐತೆ. ಸೊ ಅದಾದ ನಂತರ ಈ ತರ ಬರ್ತಾ ಐತೆ, ಬಟ್ ಆದ್ರೆ ಈ ರೀತಿಯಾಗಿ ಶೇಪ್ ಇಲ್ಲ. ಸೊ ಅಂದ್ರೆ ಫೋರ್ತ್ ಒನ್ ಅಲ್ಲೂ ಇಲ್ಲ, ಇದ್ರೆ ಸೆಕೆಂಡ್ ಅಲ್ಲೇ ಇರ್ಬೇಕು. ಎಲ್ಲೈತೆ ಅದು? ಎಸ್ ನೋಡ್ರಿ, ಓಕೆ ಇಲ್ಲಿ ಇಲ್ಲಿ ಐತೆ 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 ನೋಡ್ರಿ, ಇಲ್ಲಿ ಸಿಕ್ಕಿತ್ ನೋಡ್ರಿ. ಇವಾಗ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಐತೆ, ಕರೆಕ್ಟ್ ಆಗಿ ಕಾಣಿಸ್ ನೋಡ್ರಿ ಇನ್ನೊಂದ್ಸರಿ. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ ಹೇಳಿದ್ರೆ ಎಲ್ಲಿಂದ ಅಂತ ತಗೊಳ್ರಿ ನೀವು, ಬಟ್ ಆದ್ರೆ ನಮ್ಗೆ ಆ ತರ ಶೇಪ್ ಬೇಕಷ್ಟೇ. ಇಲ್ಲಿಂದ ತಗೊಂಡು ಸೊ ಈ ತರ ಇಲ್ಲಿ ಕಾಣಿಸುತ್ತೆ ನೋಡ್ರಿ. ಸೊ ಈ ರೀತಿಯಾಗಿ ಕಾಣಿಸ್ತಾ, ಸೇಮ್ ಡಯಾಗ್ರಾಮ್ ಇಲ್ಲಿ ಐತೆ. ಸೊ ಈ ರೀತಿಯಾಗಿ ಇದ್ರಲ್ಲೂ ಕೂಡ ಐತೆ, ಅದಾದ ನಂತರ ಇದ್ರಲ್ಲೂ ಕೂಡ ಐತೆ. ನಮ್ಗೆ ಡೈರೆಕ್ಷನ್ ಯಾವ ತರ ಕೊಟ್ಟಿದೆ ಅಂತ ನೋಡ್ಬೇಕು. ಸೊ ಯಾವ್ದ್ರಲ್ಲಿ ಡೈರೆಕ್ಷನ್ ಕರೆಕ್ಟ್ ಆಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಸೆಕೆಂಡ್ ಒನ್ ಕಾಣಿಸುತ್ತೆ, ಸೆಕೆಂಡ್ ಒನ್ ಕರೆಕ್ಟ್ ಆಗುತ್ತೆ ಇದ್ರಲ್ಲಿ.
ಸೊ ಅದಾದಂದ್ರೆ ನೆಕ್ಸ್ಟ್ ಒನ್ ನೋಡ್ರಿ. ನೆಕ್ಸ್ಟ್ ಒನ್ ಏನಿದೆ ಅಂತಂದ ಹೇಳಿದ್ರೆ, ಸೊ ಈ ರೀತಿಯಾಗಿ ಒಂದ್ ಏನಂತಂದ ಹೇಳಿದ್ರೆ ಆಪ್ಷನ್ ಐತೆ. ಸೊ ಒಂದೊಂದ್ರಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕೆಳಗಡೆ ಟ್ರಯಾಂಗಲ್, ಮೇಲ್ಗಡೆ ಒಂದು ದೊಡ್ಡ ಟ್ರಯಾಂಗಲ್ ಐತೆ, ಅದನ್ನ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ರಿ, ಇಲ್ಲೊಂದು ಟ್ರಯಾಂಗಲ್ ಐತೆ, ಬಟ್ ಆದ್ರೆ ಮೇಲ್ಗಡೆ ಟ್ರಯಾಂಗಲ್ ಈ ರೀತಿಯಾಗಿ ಬರ್ಬೇಕಿತ್ತು, ಬಟ್ ಆದ್ರೆ ಇದ್ರಲ್ಲಿ ಇಲ್ಲ. ಮತ್ತೆಲ್ಲಾದ್ರೂ ಓಕೆ ಇಲ್ಲಿ ಟ್ರಯಾಂಗಲ್ ಸಿಗುತ್ತೆ ಕೆಳಗಡೆದು, ಬಟ್ ಆದ್ರೆ ಅಲ್ಲೂ ಇರಂಗಿಲ್ಲ, ಅಲ್ಲೂ ಇಲ್ಲ. ಈ ಆಪ್ಷನ್ 1 ಅಲ್ಲಿ ಬರಂಗಿಲ್ಲ. ಸೊ ಅದಾದ ನಂತರ ನೋಡ್ರಿ, ಇದ್ರಲ್ಲಿ ಏನಾದ್ರು ಸಿಗುತ್ತೆ ನೋಡ್ರಿ. ಇದ್ರಲ್ಲಿ ಟ್ರಯಾಂಗಲ್ ಸಿಕ್ತಿಲ್ರ, ಉಲ್ಟಾ ಐತೆ, ಉಲ್ಟಾ ಐತೆ. ಇಲ್ಲಿ ನೋಡ್ರಿ, ಉಲ್ಟಾ ನೋಡ್ಬೋದು ನಾವು. ಈ ಕಡೆ ಟ್ರಯಾಂಗಲ್ ಐತೆ, ಸೊ ಅದಾದ ನಂತರ ಈ ಕಡೆ ಟ್ರಯಾಂಗಲ್ಸ್ ಇದಾವ, ಈ ಕಡೆ ಐತೆ, ಬಟ್ ಆದ್ರೆ ಅದು ಉಲ್ಟಾ ಇರಬೇಕಿತ್ತು, ಬಟ್ ಅದ್ರ ಡೈರೆಕ್ಷನ್ ಕೂಡ ಸರಿ ಇಲ್ಲ. ಸೊ ಸೆಕೆಂಡ್ ಒನ್ ಆಗಂಗಿಲ್ಲ. ಥರ್ಡ್ ಒನ್ ನೋಡ್ರಿ, ಥರ್ಡ್ ಒನ್ ಅಲ್ಲಿ ತುಂಬಾ ಕೊಟ್ಟಿದ್ದಾನ, ಮೇ ಬಿ ಆಗ್ಬೋದೇನ್ ನೋಡ್ರಿ. ಸೊ ಇಲ್ಲೊಂದು ಟ್ರಯಾಂಗಲ್ ಸಿಕ್ಕೈತೆ, ಅದಾದ ನಂತರ ನೆಕ್ಸ್ಟ್ ಸೊ ಇಲ್ಲೊಂದು ಐತೆ ಟ್ರಯಾಂಗಲ್. ಎಸ್, ಥರ್ಡ್ ಒನ್ 10th. ಎಸ್, ಸಿಕ್ತಾ ಡೈರೆಕ್ಟ್ ಆಗಿ. ಸೊ ಫೋರ್ತ್ ಒನ್ ಅಲ್ಲಿ ನೋಡೋಣ ಇರಿ. ಇಲ್ಲೊಂದು ಟ್ರಯಾಂಗಲ್ ಐತೆ, ಬಟ್ ಮೇಲ್ಗಡೆ ಟ್ರಯಾಂಗಲ್ ಇಲ್ಲ, ಈ ರೀತಿಯಾಗಿ ಎಲ್ಲೂ ಇಲ್ಲ. ನೆಕ್ಸ್ಟ್ ಟ್ರಯಾಂಗಲ್ ಇಲ್ಲಿ ಕೊಟ್ಟಿದ್ದಾನೆ ಟ್ರಯಾಂಗಲ್, ಬಟ್ ಅದರ ನೆಕ್ಸ್ಟ್ ಟ್ರಯಾಂಗಲ್ ಇಲ್ಲ. ಸೊ ಇಲ್ಲೂ ಐತೆ, ಬಟ್ ಅದ್ರ ಎಂಡಿಗೆ ಐತೆ. ಸೊ ಆಪ್ಷನ್ 4 ಆಗಂಗಿಲ್ಲ, ಆಪ್ಷನ್ 3 ಒಂದೇ ಕರೆಕ್ಟ್ ಆಗುತ್ತೆ ಇಲ್ಲಿ. ಸೊ ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ನೋಡೋಣ ಇರಿ. ಸೊ ಅದನ್ನ ಬಿಟ್ಟು ಮತ್ತೆ ಏನಾದ್ರು ಟ್ರಯಾಂಗಲ್ ಎಲ್ಲಾದ್ರೂ ಬೇರೆ ಕಡೆ ಕೊಟ್ಟಿದ್ದಾನೆ. ಓಕೆ, ಇಲ್ಲೊಂದು ಟ್ರಯಾಂಗಲ್ ಐತೆ, ಬಟ್ ಅದ್ರ ಮೇಲ್ಗಡೆ ಟ್ರಯಾಂಗಲ್ ಇಲ್ಲ. ಸೊ ಬಟ್ ಅದ್ರ ಕೆಳಗಡೆ ಟ್ರಯಾಂಗಲ್ ನಮಗೆ ಸಿಕ್ಕೈತೆ ಥರ್ಡ್ ಆಪ್ಷನ್ ಅಲ್ಲಿ. ಇಲ್ಲಿ ನೋಡು, ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕೆಳಗಡೆ ಟ್ರಯಾಂಗಲ್ ಸಿಕ್ತಾ, ಕೆಳಗಡೆದ್ ಸಿಕ್ತಿದ್ದು, ಇನ್ ಮೇಲ್ಗಡೆದ್ ಟ್ರಯಾಂಗಲ್ ಹುಡುಕ್ಬೇಕು. ಸೊ ಇಲ್ಲೊಂದು ಇಲ್ಲಿ ನೋಡ್ರಿ, ಇಲ್ಲಿ ಮಿಡಲ್ ಐತ್ ನೋಡ್ರಿ, ಡೈಗೋನಲ್ ಐತ್ ನೋಡ್ರಿ. ಕರೆಕ್ಟ್ ಆಗಿ ಡೈಗೋನಲ್ ಅನ್ನ ಕರೆಕ್ಟ್ ಆಗಿ ನಾವು ಜೋಡಿಸಿದ್ವಿ ಅಂತಂದ ಹೇಳಿದ್ರೆ, ಸೊ ಆಪ್ಷನ್ ಸಿ ಒಳಗಡೆ ಅಥವಾ 3 ಒಳಗಡೆ ಏನಂತಂದ ಹೇಳಿದ್ರೆ ಆ ಫಿಗರ್ ನಮಗೆ ಸಿಗುತ್ತೆ. ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಒನ್. ಸೊ 11th ಒನ್, ಇದು ತುಂಬಾ ಈಸಿ ಆಗೈತೆ. ಈ ರೀತಿಯಾಗಿರೋದು ಏನಂತಂದ ಹೇಳಿದ್ರೆ, ಸೊ ಯಾವ್ದ್ರಲ್ಲಿ ಐತಂತ ಕ್ವಶನ್ ಕೇಳಿದಾನ, ನಾನು ನಿಮ್ಗೆ ಇದನ್ನ ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ. ನೀವೇನ್ ಮಾಡ್ಬೇಕಂತಂದ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ಬೇಕು ಯಾವ್ದು ಆಪ್ಷನ್ ಸರಿ ಅಂತಂದ ಹೇಳಿ. ಸೊ ಆಪ್ಷನ್ ಅಂದ್ರೆ, ಸೊ 11th ಒನ್ ಏನಂತಂದ ಹೇಳಿದ್ರೆ ಈ ತರ, 11th ಒನ್ ಏನಂತಂದ ಹೇಳಿದ್ರೆ ಥರ್ಡ್ ಆಪ್ಷನ್ ಕರೆಕ್ಟ್ ಇದ್ರೆ ಥರ್ಡ್, ಅಥವಾ ಫೋರ್ತ್ ಕರೆಕ್ಟ್ ಇದ್ರೆ ಫೋರ್ತ್, ಈ ರೀತಿ ಯಾವ ತರ ನೀವು ಹಾಕ್ತಿರ ಹಾಕ್ರಿ. ಸೊ ಇಲ್ಲ ಅಂತಂದ ಹೇಳಿದ್ರೆ 11th ಒನ್ ಬಿ ಕರೆಕ್ಟ್ ಅಥವಾ ಸಿ ಕರೆಕ್ಟ್ ಅಂತಂದ ಹೇಳಿ ನಿಮ್ಗೆ ಹೆಂಗ್ ಬರುತ್ತೆ ಹಂಗ್ ಕಮೆಂಟ್ ಹಾಕ್ರಿ. ಆಮೇಲೆ ವಿಡಿಯೋಸ್ಗಳನ್ನ ನೋಡುವಾಗ ಕಮೆಂಟ್ ಹಾಕ್ತಾ ಹೋಗ್ರಿ, ಯಾಕಂತಂದ ಹೇಳಿದ್ರೆ ಎಲ್ರು ನೋಡ್ತಾ ಇದ್ರಲ್ಲ ಅಂತ ನಮಗೂ ಗೊತ್ತಾಗತ್ತ. ಎಸ್, ನೆಕ್ಸ್ಟ್ ಒನ್ ನೋಡ್ರಿ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಒಂದ್ ಯಾವ್ದೋ ಆಪ್ಷನ್ ಐತೆ, ಇದನ್ನ ನಾವು ನೋಡ್ಬೇಕು. ಸೊ ಈ ರೀತಿಯಾಗಿ ನೋಡ್ಬೇಕಂತಂದ ಹೇಳಿದ್ರೆ, ಸೊ ಫಸ್ಟ್ ಒನ್ ನಾವ್ ಏನಂತಂದ ಹೇಳಿದ್ರೆ ಟ್ರಿಕಿ ಆಗಿರೋದು ನೋಡ್ಬೇಕು. ಇಲ್ಲಿ ಏನಂತಂದ ಹೇಳಿದ್ರೆ ಒಂದು ಟ್ರಯಾಂಗಲ್ ಐತೆ, ಸಾರಿ ಒಂದು ಏನಂತಂದ ಹೇಳಿದ್ರೆ ಸ್ಕ್ವೇರ್ ಐತೆ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಚೌಕ ಅಂತಂದ ಹೇಳ್ತೀವಲ್ಲ, ಈ ತರ ಏನಂತಂದ್ರೆ, ನಾನು ಪರ್ಫೆಕ್ಟ್ ಆಗಿ ಹಾಕ್ನಲ್ರ ಚೌಕ. ಸೊ ಈ ತರ ಏನಂತಂದ ಹೇಳಿದ್ರೆ ಯಾವ್ದು ಐತೆ ಅಂತ ನಾವು ಹುಡುಕ್ಬೇಕು. ಮೊದಲು ಸ್ಕ್ವೇರ್ ಎಲ್ಲಿ ಐತೆ ಅಂತ ಹುಡುಕ್ಬೇಕು. ಸೊ ಫಸ್ಟ್ ಸ್ಕ್ವೇರ್ ಅನ್ನ ಹುಡುಕ್ರಿ. ಸೊ ಇಲ್ಲಿ ಇಲ್ಲ, ಇಲ್ಲಿ ಮಿಸ್ ಆಗೈತಿ ಇಲ್ಲಿ. ಸೊ ಇಲ್ಲಿ ಸ್ಕ್ವೇರ್ ಐತಾ, ಬಟ್ ಆದ್ರೆ ಇದು ಸ್ಕ್ವೇರ್ ಅನ್ನಂಗಿಲ್ಲ. ಇದಕ್ಕೆ ನಾವು ಏನಂತೀವಿ, ಆಯತ ಅಂತೀವಿ, ರೆಕ್ಟಾಂಗಲ್ ಅಂತೀವಿ, ಸ್ಕ್ವೇರ್ ಅಲ್ಲ ಅದು. ಸೊ ಅದಾದ ನಂತರ ನೋಡ್ರಿ, ಇಲ್ಲೊಂದು ಸ್ಕ್ವೇರ್ ಐತೆ. ಓಕೆ, ಇಲ್ಲೊಂದು ಸ್ಕ್ವೇರ್ ಐತೆ, ಬಟ್ ಆದ್ರೆ ಇದು ಮೇಲ್ಗಡೆ ಈ ಕಡೆ ಐತೆ, ಬಟ್ ಆದ್ರೆ ಇಲ್ಲಿ ಈ ಕಡೆ. ಎಸ್, ಆಪ್ಷನ್ 2 ಅಲ್ಲಿ ಐತೆ ನೋಡ್ರಿ, ಆಪ್ಷನ್ 2 ಒಳಗಡೆ ಐತೆ. ಎಸ್, ಆಪ್ಷನ್ 2 ಒಳಗಡೆ 12th ಒನ್ ಹುಡುಕ್ರಿ ನೋಡೋಣ ಇನ್ನೊಂದ್ಸರಿ. ಇಲ್ಲಿಂದ ಇಲ್ಲಿ ಸ್ಕ್ವೇರ್ ಐತೆ ನೋಡ್ರಿ, ಇಲ್ಲಿ ಮೇಲ್ಗಡೆ ಒಂದು ಸ್ಕ್ವೇರ್ ಐತೆ, ಬಟ್ ಆದ್ರೆ ಇಲ್ಲಿ ಮೇಲ್ಗಡೆ ಇಲ್ಲ ಅದು. ಸೊ ಅಲ್ಲಿ ಬರಂಗಿಲ್ಲ. ಈ ಕಡೆನೂ ಸ್ಕ್ವೇರ್ ಐತೆ, ಅಲ್ಲೂ ಬರಂಗಿಲ್ಲ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ದೊಡ್ಡ ಸ್ಕ್ವೇರ್ ಐತೆ. ಹಾ ಓಕೆ, ಇದ್ರಲ್ಲಿ ಏನಂತಂದ ಹೇಳಿದ್ರೆ ನೀವು 2, 3 ಕಡೆ ಏನಂತಂದ ಹೇಳಿದ್ರೆ ಇದನ್ನ ಆನ್ಸರ್ ಅನ್ನ ಹಾಕ್ಬೋದು. ನಾನು ಎಲ್ಲಾನು ಹೇಳ್ಕೊಡ್ತೀನಿ ನೋಡ್ರಿ. ಸೊ ಆಪ್ಷನ್ 3 ಅಲ್ಲಿ ಮತ್ತು 4 ಅಲ್ಲಿ ಬರೋದೇ ಇಲ್ಲ ಅದು. ಆಪ್ಷನ್ 3 ಇಲ್ಲಿ ನೋಡ್ರಿ, ಸ್ಕ್ವೇರ್ ಇಲ್ಲಿ ಐತೆ, ಬಟ್ ಆದ್ರೆ ಇಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಈ ಕಡೆ ಆಗ್ಬೇಕಿತ್ತು ಅದು. ಆಮೇಲೆ ಇಲ್ಲಿ ಕೆಳಗಡೆ ಬಂದು ಈ ಕಡೆ ಆಗ್ಬೇಕು, ಬಟ್ 4th ಒನ್ ಅಲ್ಲೂ ಇಲ್ಲ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ದೊಡ್ಡ ಸ್ಕ್ವೇರ್ ಅನ್ನ ತಗೊಳ್ರಿ, ಈ ರೀತಿಯಾಗಿ ದೊಡ್ಡ ಸ್ಕ್ವೇರ್ ಅನ್ನ ತಗೊಳ್ರಿ. ಆಮೇಲೆ ಇದು ಕೆಳಗಡೆ ಬರುತ್ತೆ. ಸೊ ಅದಾದ ನಂತರ ಇಲ್ಲಿ ಮೇಲ್ಗಡೆ ಗೆರೆ ಹೋಗ್ಬಿಟ್ಟು ಈ ಕಡೆ ಹೋಗುತ್ತೆ. ಸೊ ಸಿಕ್ತಾ ನಿಮ್ಗೆ ಆನ್ಸರ್? ಸೊ ಇದು 1 ಆಯ್ತು. ಇನ್ ಸೆಕೆಂಡ್ ಒನ್, ಇದ್ರಲ್ಲೇ ಮತ್ತೆ ಇನ್ನೊಂದು ಹುಡುಕ್ತೀನಿ ನೋಡ್ರಿ ಆನ್ಸರ್ ನಾನು. ನೀವು ಎಲ್ಲಿ ಬೇಕಾದಲ್ರು ಅದನ್ನ ಫಿಗರ್ ಹೋಗಿ ಹಾಕ್ಬೋದು. ಸೊ ಇದೊಂದು ಸ್ಕ್ವೇರ್, ಅದಾದ ನಂತರ ನೆಕ್ಸ್ಟ್ ಇದು ಈ ಕಡೆ ಹೋಗುತ್ತಾ, ಇದು ಕೆಳಗಡೆ ಬರುತ್ತಾ, ಸೇಮ್ ಅದೇ ತರ ಆಯ್ತಾ? ಎಸ್, ಕರೆಕ್ಟ್. ಸೆಕೆಂಡ್ 2 ಸಿಕ್ದು ನೋಡ್ರಿ, 2 ಆನ್ಸರ್ ಸಿಕ್ಕು ನಮಗೆ. ಸೊ ಅಂದ್ರೆ ನಮ್ಗೆ 1 ಸಿಕ್ಕರೆ ಸಾಕು. ಸೊ ನಮಗೇನಂತಂದು ಹೇಳಿದ್ರೆ ಸೆಕೆಂಡ್ ಒನ್ ಕರೆಕ್ಟ್ ಅಂತಂದು ಹೇಳ್ತೀವಿ. ಸೊ ಅದಾದ ನಂತರ ನೋಡ್ರಿ, ನೆಕ್ಸ್ಟ್ ಒನ್ ಏನಿದೆ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಏನಂತಂದು ಹೇಳಿದ್ರೆ ಒಂದು ಡಯಾಗ್ರಾಮ್ ಐತೆ. ಸೊ ಈ ರೀತಿಯಾಗಿ, ಸೊ ಅದು ಯಾವ್ದ್ರಲ್ಲಿ ಐತೆ ಅಂತ ನಾವು ನೋಡ್ಬೇಕಾಗತ್ತ. ತುಂಬಾ ಈಸಿ ಐತೆ, ಸೊ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಸೊ ಹುಡುಕ್ರಿ ಅದನ್ನ. ಸೊ 13th ಒನ್ ಏನು ಅಂತಂದು ಹೇಳಿದ್ರೆ ಇದು ಕೂಡ ನಿಮ್ಗೆ ಹೋಮ್ ವರ್ಕ್ ತುಂಬಾ ಈಸಿ ಅದಾವ. ತುಂಬಾ ಈಸಿ ಆಗಿರೋದನ್ನ ನಾನು ಹೇಳ್ಕೊಡಲ್ಲ.
ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಈ ತರ ಏನಂತಂದ್ ಹೇಳಿದ್ರೆ ಜಡ್ ಐತೆ, ಜಡ್ ಅಲ್ವಾ ಅದು, ಜಡ್ ಅಲ್ಲ ಅದನ್ನು ಕೂಡ ಅದೇ ತರ ಅಂತ ಅನ್ಕೊಡ್ರಿ, ಜಡ್ ತರನ ಅನ್ಕೊಡ್ರಿ. ಸೊ ಇವಾಗ ನಾವು ಹುಡುಕ್ಬೇಕಿಲ್ಲಿ ಆಪ್ಷನ್ 1 ಅನ್ನ ತಗೊಳ್ರಿ, ಇಲ್ಲೊಂದು ಜಡ್ ಸಿಗುತ್ತೆ ನೋಡ್ರಿ, ಬಟ್ ಅದರ ಡೈರೆಕ್ಷನ್ ಚೇಂಜ್ ಐತೆ, ಡೈರೆಕ್ಷನ್ ಉಲ್ಟಾ ಐತೆ, ಸೀದಾ ಆಪ್ಷನ್ ಕರೆಕ್ಟ್ ಅಲ್ಲ ಅದು. ಸೊ ಇಲ್ಲೆಲ್ಲಾದ್ರೂ ಜಡ್ ಐತೆ ನೋಡ್ರು, ಈ ತರ ಬಂದು ಜಡ್ ಆಗಂಗಿಲ್ಲ ಇದು, ಸೊ ಇದು ಬರಂಗಿಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ 14th ಒನ್. ಸೊ 14th ಒನ್ ಮತ್ತೆಲ್ಲಿ ಆಗತ್ತಾ, ಓಕೆ ಇಲ್ಲಿ ಆಗತ್ತಾ ನೋಡ್ರಿ, ಈ ತರ ಜಡ್ ಐತ್ ನೋಡ್ರಿ, ಇಲ್ಲಿ ಸಿಕ್ಕಿತ್ ನೋಡ್ರಿ ಆನ್ಸರ್, ನಮಗ್ ಮಾತ್ರ ಸಿಕ್ತು, 1 ಮಾರ್ಕ್ಸ್ ನನ್ನ ಕೈಯಾಗ. ಆಪ್ಷನ್ 3 ಕರೆಕ್ಟ್ ಆಗತ್ತೆ. ಅದಾದ ನಂತರ 4th ಒನ್ ಅಲ್ಲಿ ಏನಾದ್ರು ಐತ್ ನೋಡ್ರಿ, ಮತ್ತೆ ಹೇಳಕ್ ಬರಂಗಿಲ್ಲ, 3 ಮತ್ತು 4 ಎರಡು ಆಪ್ಷನ್ ಆದ್ರೆ, ಸೊ ಇದು ಕೂಡ ಇಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ಇದಂತೂ ಫುಲ್ ಈಸಿ ಐತೆ, ಬಟ್ ಆದ್ರೆ ಇದನ್ನ ನಾನೇ ಹೇಳ್ತೀನಿ ನಿಮ್ಗೆ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಒಂದು ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ, ಆ ಡಯಾಗ್ರಾಮ್ ಎಲ್ಲೈತಿ, ಇಲ್ಲಿ ಸಿಕ್ಕಿತ್ ನೋಡ್ರಿ, ಬಟ್ ಆದ್ರೆ ಇಲ್ಲಿ ಫುಲ್ ಇಲ್ಲ, ಆಪ್ಷನ್ 1 ಆಗಂಗಿಲ್ಲ, ಅದನ್ನ ಬಿಟ್ರೆ ಮತ್ತೆ ಎಲ್ಲೂ ಇಲ್ಲ. ಆಮೇಲೆ ನೆಕ್ಸ್ಟ್ ಇದು ನೋಡ್ರಿ, ಇಲ್ಲಿ ಹಾಫ್ ಐತೆ, ಹಾಫ್ ಕೊಟ್ಟಿದ್ದಾನ, ಹಾಫ್ ಎಲ್ಲ ಇಲ್ಲ ಆಗಂಗಿಲ್ಲ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾನ, ಬಟ್ ಆದ್ರೆ ಇದನ್ನ ಕೂಡ್ಸೇ ಇಲ್ಲ ಅವನು, ಇಲ್ಲಿ ಈ ತರ ಬರ್ತಾವ, ಇದು ಸರಿನಾ ಬರಂಗಿಲ್ಲ, ಇದು ಬರಂಗಿಲ್ಲ. ಇವಾಗ ಏನಂತಂದ ಹೇಳಿದ್ರೆ ನಮ್ಗೆ ಯಾವ್ದ್ರಲ್ಲಿ ಐತೆ ಅಂತಂದ ಹೇಳಿದ್ರೆ ಆಪ್ಷನ್ 2 ಅಲ್ಲಿ ಐತೆ, ಫುಲ್ ಏನಂತಂದ ಹೇಳಿದ್ರೆ ಒಂದು ಆಕೃತಿಯನ್ನ ಐತೆ. ಸೊ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಈ ರೀತಿಯಾಗಿ ನಾವು ಆನ್ಸರ್ಸ್ ಗಳನ್ನ ಹುಡುಕಾಡ್ಕೊತ ಹೋಗ್ಬೇಕಬ್ಬಾ. ಎಕ್ಸ್ ಈ ರೀತಿಯಾಗಿ 2 ಗೆರೆ ಕೇಳಿದಾನ, ಅದು ಎಲ್ಲೈತೆ ಅಂತ ಕ್ವಶನ್ ಕೇಳಿದಾನ. ಸೊ ಹುಡುಕ್ರಿ ನೀವು. 16ನೇದು ಏನಂತಪ್ಪ ಅಂತಂದ ಹೇಳಿದ್ರೆ ನಿಮ್ಗೆ ಹೋಮ್ ವರ್ಕ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 17th ಒನ್ ಏನಿದೆ, ಈ ರೀತಿ ಆಗೈತೆ, ಇದು ಯಾಕೋ ಒಂದ್ ಸ್ವಲ್ಪ ಟಫ್ ಐತೆ, ಇದನ್ನ ನಾನೇ ಹೇಳ್ಕೊಡ್ತೀನಿ 17ನೇದು. ಸೊ ನಾವು ನೋಡ್ತಾ ಹೋಗೋಣ. ಸೊ ಈ ರೀತಿಯಾಗಿ ಆಕೃತಿ ಎಲ್ಲೈತೆ ಅಂತಂದ ಹೇಳಿ, ಫಸ್ಟ್ ಗೆ ನಾವ್ ಏನಂತಂದ ಹೇಳಿದ್ರೆ ಈ ರೀತಿಯಾಗಿರೋ ಆಕೃತಿಯನ್ನ ಮೊದಲು ಹುಡ್ಕೋಣ. ಎಸ್, ಆ ರೀತಿಯಾಗಿರೋದು ಹುಡ್ಕೋಣ ಮೊದಲು. ಎಸ್ ಹುಡುಕ್ರಿ. ಸೊ ಇಲ್ಲೈತೆ ನೋಡ್ರಿ, ಈ ರೀತಿಯಾಗಿ ಸಿಕ್ತಾ. ಆಮೇಲೆ ನೆಕ್ಸ್ಟ್ ಈ ಕಡೆ ಬರ್ರಿ, ಇದು ಐತೆ, ಆಮೇಲೆ ಮೇಲ್ಗಡೆ ಹೋಗ್ರಿ, ಅದು ಐತೆ, ಸೈಡ್ಗೆ ಬರ್ರಿ, ಓ ಇಲ್ಲೇ ಸಿಕ್ತಲ್ಲ ನಮ್ಗೆ ಆನ್ಸರ್ ಡೈರೆಕ್ಟ್ ಆಗಿ, ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಸೊ ಅಂತದ ಮತ್ತೆಲ್ಲಾದ್ರೂ ಐತೆ ನೋಡ್ರಿ, ಓಕೆ ಇದು ಇಲ್ಲಿಗೆ ಬರುತ್ತೆ ನೋಡ್ರಿ, ಈ ಆಪ್ಷನ್ ಮೊದಲು ಹುಡುಕಿಡ್ರಿ, ಉಲ್ಟಾ 7 ಹುಡುಕ್ರಿ, ಓಕೆ ಸಿಕ್ತು. ಆಮೇಲೆ ಇದು ಈ ಕಡೆ ಬರುತ್ತ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ಇಲ್ಲಿ ಐತೆ, ಆಮೇಲೆ ಇಲ್ಲಿ ಐತೆ, ಏನ್ರಿ ಎಲ್ಲಾ ಕಡೆ ಸಿಗತ್ತವ ಆನ್ಸರ, ಇದು ಕರೆಕ್ಟ್ ಐತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಒಂದ್ ನಿಮಿಷ ಇರಿ, ಇದನ್ನ ಕ್ಲೀನ್ ಮಾಡೋಣ, ಇನ್ನೊಂದ್ಸರಿ ನೋಡೋಣ. ಇದನ್ನು ಕ್ಲೀನ್ ಮಾಡ್ತೀನಿ ರೀ. ಏಯ್ ಎಸ್, ಬಟ್ ಆದ್ರೆ ಈ ಆಕೃತಿಯನ್ನ ನೋಡಿದಾಗ ಏನಂತಂದ ಹೇಳಿದ್ರೆ ಇಲ್ಲಿ ಗ್ಯಾಪ್ ಐತೆ, ಕರೆಕ್ಟಾ, ಇಲ್ಲಿ ಗ್ಯಾಪ್ ಐತೆ ಇಲ್ಲಿ. ಸೊ ಆ ತರದ್ ನೋಡ್ಬೇಕು ಇವಾಗ. ಸೊ ಒಂದ್ ಸ್ವಲ್ಪ ಏನಂತಂದ ಹೇಳಿದ್ರೆ ಕೆಳಗಡೆ ತಗೊಂಡು ಇಲ್ಲಿ ನೋಡ್ರಿ, ಈ ತರ 7 ಐತೆ, ಆಮೇಲೆ ಇಲ್ಲೊಂದ್ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಆಮೇಲೆ ಏನಂತಂದ ಹೇಳಿದ್ರೆ ಈ ರೀತಿ ಬಂದ್ ಕನೆಕ್ಟ್ ಆಗೈತೆ. ಸೊ ನಾವು ಅದನ್ನ ನೋಡ್ಬೇಕು ಇವಾಗ. ಸೊ ಇವಾಗ ಇದು ಬರುತ್ತ, ಇಲ್ಲಿ ಬರುತ್ತ, ಇದು ಬರುತ್ತ. ಸೊ ಅದಾದ ನಂತರ ನೆಕ್ಸ್ಟ್ ಇದು ಮೇಲ್ಗಡೆ ಹೋಗೈತೆ, ಇಲ್ಲಿ ಮೇಲ್ಗಡೆ ಹೋಗೈತೆ. ಸೊ ಇಲ್ಲಿ ಬಂದ್ ಹತ್ತೈತೆ, ಆಪ್ಷನ್ 2 ಐತೆ, ಬಟ್ ಆಪ್ಷನ್ 1ರಲ್ಲೂ ಐತೆ, ಬಟ್ ಆದ್ರೆ ಇಲ್ಲಿ ಗ್ಯಾಪ್ ಇಲ್ಲ. ಆಪ್ಷನ್ 1ರಲ್ಲಿ ಏನಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ಈ ಪ್ಲೇಸ್ ಅಲ್ಲಿ ಗ್ಯಾಪ್ ಇಲ್ಲ, ಈ ಪ್ಲೇಸ್ ಅಲ್ಲಿ ಗ್ಯಾಪ್ ಐತೆ, ಇಲ್ಲಿ ಗ್ಯಾಪ್ ಇಲ್ಲ. ಸೊ ಇದು ಆಲ್ಮೋಸ್ಟ್ ಏನಂತಂದ್ರೆ 90% ಕರೆಕ್ಟ್ ಐತೆ, ಬಟ್ ಆದ್ರೆ ಇದು ಕರೆಕ್ಟ್ ಆನ್ಸರ್ ಅಲ್ಲ, ಇದು 100% ಕರೆಕ್ಟ್ ಐತೆ. ಇನ್ನು ಮತ್ತೆಲ್ಲಾದ್ರೂ ಏನಾದ್ರು ಸಿಗ್ತಾವೆ ನೋಡಿ ನೀರ್, ಹೇಳಕ್ ಬರಂಗಿಲ್ಲ, ಆನ್ಸರ್ಗಳು ಬಾಳ್ ಕೊಟ್ಟಿರ್ತಾನೆ. ಸೊ ಇಲ್ಲಿ ಉಲ್ಟಾ 7 ಐತೆ, ಆಮೇಲೆ ಹೋಗಿ ಡೈರೆಕ್ಟ್ ಆಗಿ ಕನೆಕ್ಟ್ ಆಗೈತೆ, ಇದು ಆಗಂಗಿಲ್ಲ. ಸೊ ಇಲ್ಲಿ ನಮ್ ಕ್ವಶನ್ 17ನೇದು ಏನಂತಂದ ಹೇಳಿದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗತ್ತ. ಸೊ 2ನೇದು ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗತ್ತ. ಇಲ್ಲಿ ನೋಡ್ರಿ, ಸೊ ಯಾಕ್ರಿ ಸರ್ ಎ ಮತ್ತು ಬಿ 1 ಮತ್ತು 2 ಕರೆಕ್ಟ್ ಆಗ್ಬೋದಲ್ರಿ, ನೀವೇನ್ 2ನೇದು ಹೇಳಕತ್ತೀರಿ ಅಂತಂದ ಹೇಳಿದ್ರೆ, ಸೊ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡ್ರಿ ಯಾಕಂತಂದ ಹೇಳಿ, ರೀಸನ್. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಗ್ಯಾಪ್ ಐತೆ, ಇಲ್ಲಿ ನೋಡ್ರಿ 7 ಒಳಗಡೆ, ಉಲ್ಟಾ 7 ಒಳಗಡೆ ಇಲ್ಲಿ ಏನಂದ್ರೆ ಗ್ಯಾಪ್ ಐತೆ. ಇಲ್ಲಿ ನಾವು ಕನೆಕ್ಟ್ ಮಾಡಿದಾಗ ಏನಂತಂದ ಹೇಳಿದ್ರೆ ನಮ್ಗೆ ಇಲ್ಲಿ ಗ್ಯಾಪ್ ಸಿಗಂಗಿಲ್ಲ, ಬಟ್ ಅದ್ರ ನಮ್ಗೆ ಇಲ್ಲಿ ಏನಂತಂದ ಹೇಳಿದ್ರೆ ಗ್ಯಾಪ್ ಸಿಗುತ್ತ. ಇಲ್ಲಿ ನೋಡ್ರಿ, ನಾವು ಈ ತರ 7 ಅನ್ನ ತಗೊಂತೀವಿ, ಇದು ಕೆಳಗಡೆ ಬರುತ್ತೆ, ಇಲ್ಲಿ ನಮ್ಗೆ ಗ್ಯಾಪ್ ಸಿಗುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು, ಗ್ಯಾಪ್ ಸಿಗುತ್ತೆ ನಮ್ಗೆ ಇಲ್ಲಿ. ಸೊ ಅದಕ್ಕೋಸ್ಕರ ಏನಂತಂದ ಹೇಳಿದ್ರೆ ಬಿ ಕರೆಕ್ಟ್ ಆಗುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಓಕೆ ತುಂಬಾ ಈಸಿ ಐತೆ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಒಂದು ಸ್ಟ್ರಕ್ಚರ್ ಐತೆ ಯಾವ್ದ್ರಲ್ಲಿ, ಸೊ ಎಲ್ಲಾ ಕಡೆ ಇದಾವ, ಕರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ನೀವು ಹುಡುಕ್ಬೇಕು, ಈಸಿಯಾಗಿ ಏನಂತಂದ ಹೇಳಿದ್ರೆ ನಿಮ್ಗೆ ಸಿಗುತ್ತ. 18th ಒನ್ ಕೂಡ ಏನಂತಂದ ಹೇಳಿದ್ರೆ ನಿಮ್ಗೆ ಹೋಮ್ ವರ್ಕ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 19th ಒನ್ ಏನಿದೆ, ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಒಂದು ಆಕೃತಿ ಐತೆ, ಇದು ಎಲ್ಲಿ ಐತೆ ಅಂತಂದ ಹೇಳ್ತೀನಿ. ಸೊ ನೋಡ್ರಿ 19th ಒನ್ ಯಾವ್ದ್ರಲ್ಲಿ ಐತೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಏನಂತಂದ ಹೇಳಿದ್ರೆ ಈ ರೀತಿಯಾಗಿರೋ ಒಂದು ಸ್ಟ್ರಕ್ಚರ್ ನ ಹುಡುಕಾಡೋಣ. ಸೊ ಆ ರೀತಿಯಾಗಿ ಸ್ಟ್ರಕ್ಚರ್ ಇಲ್ಲಿ
ಆಪ್ಷನ್ 1 ಇಲ್ಲ. ಸೊ ಅದಾದ ನಂತರ ಆಪ್ಷನ್ ಬಿ ನೋಡ್ರಿ, ಓಕೆ ಇದು ಸಿಕ್ತು. ಅದಾದ ನಂತರ ಓಕೆ ಇದು ಕೂಡ ಸಿಕ್ತು. ಸೊ ಆಪ್ಷನ್ 2 ಕರೆಕ್ಟ್ ಐತೆ. ಅದಾದ ನಂತರ ಆಪ್ಷನ್ ಸಿ ಎಲ್ಲೂ ಕೊಟ್ಟಿದ್ದಾನೆ ನೋಡ್ರಿ, ಬಟ್ ಆದ್ರೆ ಇದನ್ನ ಚಿಕ್ಕದಾಗಿ ಕೊಟ್ಟಿದ್ದಾನೆ, ಬಟ್ ಆದ್ರೆ ಅದು ಉದ್ದ ಇರಬೇಕು, ಸೇಮ್ ಅದ್ರ ಲೆವೆಲ್ಗೆ ಇರಬೇಕು ಅದು. ಆಪ್ಷನ್ 3 ಕರೆಕ್ಟ್ ಆಗಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಕೊಟ್ಟೇ ಇಲ್ಲ ಅವನು, ಅಂದ್ರೆ ಡೈರೆಕ್ಟ್ ಆಗಿ ಏನಂತಂದ್ರೆ ಹೇಳಿದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ, 19th ಒನ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 20th ಒನ್. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಒಂದು ಆಕೃತಿ ಐತೆ, ಡಯಾಗ್ರಾಮ್ ಐತೆ, ಅದನ್ನ ನಾವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ಕಂಡಿಡ್ಬೇಕು. ಇವಾಗ ಕಂಡಿಡ್ರಿ ನೋಡೋಣ. ಸೊ ಇಲ್ಲೇ ಐತೆ, ಅದಾದ ನಂತರ ಈ ಕಡೆ ಐತೆ, ಇದನ್ನ ಬರ್ಬೋದು, ಇಲ್ಲಿ ತಗೊಂಡ್ ಬರ್ಬೋದು, ಆಮೇಲೆ ಇಲ್ಲಿ ಐತೆ. ಓ ಐತೆ, ಇಲ್ಲಿ ಇದ್ರಲ್ಲಿ ಸಿಗುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮೇಲ್ಗಡೆ ಇದ್ರಲ್ಲಿ ನೋಡ್ರಿ, ಓಕೆ ಈ ಕಡೆ ಬಂದು ಇಲ್ಲಿ ಸ್ಲೋಪ್ ಬರ್ತಾವ, ಬಟ್ ಆದ್ರೆ ಅವ್ರು ಏನ್ ಕೊಟ್ಟಿದಾರೆ ಇಲ್ಲಿ ಡೈರೆಕ್ಟ್ ಆಗಿ ಸೀದಾ ಲಂಬ ಲೈನ್ಸ್, ಲಂಬವಾಗಿರುವ ಗೆರೆಗಳನ್ನ ಕೊಟ್ಟಿದ್ದಾರೆ, ಅದು ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ 2 ಲೈನ್ ಸಿಗ್ತಾವ, ಬಟ್ ಆದ್ರೆ ಇದು ಕೆಳಗಡೆ ಬರುತ್ತೆ, ಇದು ಮೇಲ್ಗಡೆ ಹೋಗುತ್ತೆ. ಕೆಳಗಡೆ ಮೇಲ್ಗಡೆ ನೋಡ್ರಿ, ಕೆಳಗಡೆ ಮತ್ತು ಮೇಲ್ಗಡೆ ಇದು ಬರ್ತೈತೆ, ಬಟ್ ಆದ್ರೆ ಇದು ಕೆಳಗಡೆ ಐತೆ ಗೆರೆ. ಸೊ ಈ ಅಡ್ಡದಾಗಿರುವ ಗೆರೆ ಏನಂತಂದ ಹೇಳಿದ್ರೆ ಮೇಲು ಕೆಳಗು ಇದಾವ, ಇದು ಬರಂಗಿಲ್ಲ ಆನ್ಸರ್. ಸೊ ಅದಾದ ನಂತರ ಇದ್ರಲ್ಲಂತೂ ಇಲ್ವೇ ಇಲ್ಲ, ಓನ್ಲಿ ಈ ತರ ಗೆರೆಗಳನ್ನ ಕೊಟ್ಟಿದ್ದಾನೆ, ಲಂಬವಾಗಿ ಗೆರೆ ಕೊಟ್ಟಿದ್ದಾನೆ, ಹಾರಿಜೆಂಟಲ್ ಕೊಟ್ಟಿಲ್ಲ, ವರ್ಟಿಕಲ್ ಕೊಟ್ಟಿದ್ದಾನೆ. ಇವಾಗ ನೋಡ್ರಿ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಎಸ್, ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ನೀವು ಬೇಕಾದ್ರೆ ನೋಡ್ಬೋದು, ಇನ್ನೊಂದ್ಸರಿ ಹಾಕ್ಬೋದು ಈ ತರ ಡಯಾಗ್ರಾಮ್. ಸೊ ಇದೇನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ನಮ್ಗೆ ಆಕೃತಿಯನ್ನ ಕೊಡುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ನೆಕ್ಸ್ಟ್ ಒನ್ ಏನಂತಂದ ಹೇಳಿದ್ರೆ ಇದು ಲಾಸ್ಟ್ ಕ್ವಶನ್. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಮ್ಗೆ ಏನಂತಂದ ಹೇಳಿದ್ರೆ ಆಕೃತಿಯನ್ನ ಕೊಟ್ಟಿದ್ದಾರೆ, ಈ ಆಕೃತಿಯನ್ನ ನಾವು ನೋಡ್ಬೇಕು. ಇದನ್ನ ನೋಡ್ಬೇಕಂತಂದ ಹೇಳಿದ್ರೆ ಫಸ್ಟ್ ನಾವು ಏನ್ ಸರ್ಚ್ ಮಾಡ್ಬೇಕು ಇವಾಗ? ಸೊ ಫಸ್ಟ್ ನಾವು ಇದನ್ನ ಸರ್ಚ್ ಮಾಡೋಣ, ಆಮೇಲೆ ಉಳಿದದ್ದೆಲ್ಲ ಸಿಗುತ್ತೆ ನೋಡೋಣ. ನಮ್ಗೆ ಫಸ್ಟ್ ಇದು ಬೇಕಲ್ಲ ಇವಾಗ. ಸೊ ಇಲ್ಲಿಲ್ಲ. ಸೊ ಇಲ್ಲಿ ನೋಡ್ರಿ ಫಸ್ಟ್ ಆಪ್ಷನ್ ತಗೊಳ್ರಿ. ಸೊ ಇಲ್ಲಿ ಎಲ್ಲಾದ್ರೂ ಏನಾದ್ರೂ ಇರ್ತಿತ್ತು ಅಂತಂದ ಹೇಳಿದ್ರೆ ಇದನ್ನ ನಾವು ಹುಡುಕ್ಬೋದಿತ್ತು, ಬಟ್ ಆಪ್ಷನ್ 1ರಲ್ಲಿ ಇಲ್ಲ. ಬಟ್ ಆದ್ರೆ ಸೆಕೆಂಡ್ ಆಪ್ಷನ್ ಅಲ್ಲಿ ಐತ್ ನೋಡ್ರಿ. ಸೊ ಈ ರೀತಿಯಾಗಿ ಅರ್ಧ ತಗೊಳ್ರಿ, ಅದಾದ ನಂತರ ನೆಕ್ಸ್ಟ್ ಈ ಕಡೆ ತಗೊಳ್ರಿ, ಬಟ್ ಅದ್ರ ಇಲ್ಲ ಮೇಲ್ಗಡೆ ತಗೊಳ್ರಿ, ಈ ಕಡೆ ಬರ್ಬೇಕಿತ್ತು, ಅದು ಡೈಗೋನಲ್ಲಿ ಬರ್ಬೇಕಿತ್ತು, ಬಟ್ ಆದ್ರೆ ಸೆಕೆಂಡ್ ಒನ್ ಅಲ್ಲೂ ಡೈಗೋನಲ್ಸ್ ಯಾವುದೂ ಇಲ್ಲ. ಸೊ ಥರ್ಡ್ ಒನ್ ಅಲ್ಲಿ ಡೈಗೋನಲ್ ಐತೆ, ಅದನ್ನ ನಾವು ನೋಡೋಣ. ಈ ತರ ತಗೊಳ್ರಿ, ಈ ತರ ತಗೊಂಡಾಗ ಇಲ್ಲಿ ಡೈಗೋನಲ್ ಐತೆ, ಇದನ್ನ ನಾವು ತಗೊಂಡ್ ಬರ್ತೀವಿ ಕೆಳಗಡೆ. ಸೊ ಅದಾದ ನಂತರ ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ನಾವೇನಂತಂದ ಹೇಳಿದ್ರೆ ನಾವು ಈ ರೀತಿಯಾಗಿ ಹಚ್ತೀವಿ. ಬಟ್ ಆದ್ರೆ ನಮ್ಗೆ ಏನಂತಂದ ಹೇಳಿದ್ರೆ ಈ ಆಕೃತಿ ಐತಿ ಇಲ್ಲೋ ನೋಡ್ಬೇಕು ಇವಾಗ. ಸೊ ಇದು ಆಕೃತಿ ತರ ಅನ್ಸಕತೈತೇನ 21st? ಎಸ್, ನಾವು ನೋಡೋಣ ನೆಕ್ಸ್ಟ್ ಒಂದ್ರಲ್ಲಿ ನೋಡೋಣ ಹಂಗೆ ಸೇಮ್. ಸೊ ಅದಾದ ನಂತರ ಇದನ್ನ ತಗೊಳ್ರಿ, ಇಲ್ಲಿ ಲಂಬ ಒಂದು ಇದು ನೋಡ್ರಿ, ವರ್ಟಿಕಲ್ ಲೈನೇ ಇಲ್ಲ. ಸೊ ವರ್ಟಿಕಲ್ ಲೈನೇ ಇಲ್ಲ, ನೀವು ಡಯಾಗ್ರಾಮ್ ಅನ್ನ ಇನ್ನೊಂದ್ಸರಿ ನೋಡಿದ್ರೆ ಸೊ ವರ್ಟಿಕಲ್ ಲೈನೇ ಇಲ್ಲ ಅಲ್ಲಿ. ನಾವು ನೋಡ್ಬೇಕಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ಆಪ್ಷನ್ 4 ಆಗಂಗಿಲ್ಲ. ಸೊ ಆಪ್ಷನ್ 1 ಆಗಂಗಿಲ್ಲ, ಆಪ್ಷನ್ 2 ಆಗಂಗಿಲ್ಲ, ಆಪ್ಷನ್ 3 ಏನಂತಂದ ಹೇಳಿದ್ರೆ ಆಗತ್ತಾ. ನಾವು ಅದ್ರ ಬಗ್ಗೆ ಇವಾಗ ಇನ್ನೊಂದ್ಸರಿ ಡಯಾಗ್ರಾಮ್ ಹಾಕಿ ನೋಡೋಣ. ಇದೇನಿದು? ಎಸ್, ಇನ್ನೊಂದ್ಸರಿ ನಾವು ನೋಡೋಣ. ಸೊ ಇಲ್ಲಿ ನೋಡ್ರಿ, ಸೊ ಇಲ್ಲಿಂದ ಏನಂತಂದ ಹೇಳಿದ್ರೆ ನಾವು ತಗೊಂಡ್ವಿ ಅಂತಂದ ಹೇಳಿದ್ರೆ ಸೇಮ್ ಆ ಡಯಾಗ್ರಾಮ್ ತರ ಹಾಕೋಣ. ಸೊ ಇಲ್ಲಿಂದ ನಾವು ತಗೊಂಡ್ವಿ ಅಂತಂದ ಹೇಳಿದ್ರೆ ಇದು ಮೇಲ್ಗಡೆ ಹೋಗುತ್ತೆ, ಮೇಲ್ಗಡೆ ಹೋಗಿ ನಾವು ಹಾಫ್ ಇಡ್ಬೋದಲ್ಲ, ಹೋಗ್ಬಿಟ್ಟು ಆ ಡಯಾಗ್ರಾಮ್ ಅನ್ನ ಅದ್ರಲ್ಲಿ ಹೋಗಿ ಇಡ್ಬೋದಲ್ಲ. ಎಸ್, ಕರೆಕ್ಟ್ ಆಗಿ. ಎಸ್, ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಿಮ್ಗೆ ಸೊ ಕ್ವಶನ್ಸ್ಗಳು ಎಂಬೆಡೆಡ್ ಫಿಗರ್ಸ್ ಗಳಂತ ಬರ್ತಾವು. SSC ಆಗಿರ್ಬೋದು, SSC ಅಲ್ಲಿರೋ ಆಲ್ ಎಕ್ಸಾಮ್ಸ್, ಸೊ ಯಾವುದೇ ಎಕ್ಸಾಮ್ಸ್ ಅನ್ನ ತಗೊಳ್ರಿ ಅದ್ರಲ್ಲಿ ಬರ್ತಾವ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಆಲ್ ಎಕ್ಸಾಮ್ಸ್ ಗಳಲ್ಲಿ ಸೊ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಅಂತ ಬಂದಾಗ ಈ ರೀತಿಯ ಕ್ವಶನ್ಸ್ ಗಳು ಬರ್ತಾವ. ಸೊ ಇದೆಲ್ಲಾನು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಮತ್ತೆ ನಾನು ವಿಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.